ಪ್ರತಿಪಾದನ ಸ್ಥಳದಲ್ಲಿ 44ನೇ ಪದ. ಕಾಡಲು ಇನ್ನೇನು ಅಭವ ನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸು ಎನ್ನನು. ಹೇ ಅಭವ, ಕಾಡ್ಲಾಕ್ ಇನ್ನೇನೈತಿ ಅಂತ. ಏನ್ರು ಉಳಿದಿದ್ರೆ ಕಾಡು ಅಥವಾ ಬೇರೆ ಇದ್ರೆ ಕಾಡ್ಬೇಕು. ಅದಕ್ಕೆ ಕಾಡಲ್ಲಿ ಇನ್ನೇನು ಅಭವ ನಿನ್ನೆ ಕೃಪೆಯಿಂದ ನೋಡಿ ಮನ್ನಿಸೆ ನಾನು. ಅಂದ್ರೆ ಹೇ ಪರಮಾತ್ಮ, ನಿನ್ನ ಆತ್ಮಸ್ವರೂಪವನ್ನ ತಿಳ್ಕೊಂಡು ನಿನ್ನೊಡನೆ ಅಭೇದಾಗ್ಬಿಟ್ಟೇನಿ. ನಿನ್ಕಿಂತ ನಾ ಬೇರೆನೇ ಇಲ್ಲ. ಮತ್ ಕಾಡ್ಲಾಕ್ ಮತ್ತೊಂದು ಏನೈತಿ ಕಾಡಾವ ಯಾರು, ಕಾಡಿಸ್ಕೊಳಾವ ಯಾರು? ಬೇರೆ ಇದ್ರೆ ಏನಾರ ಮಾಡ್ಲಾಕ್ ಬರ್ತೈತಿ, ಹೌದಿಲ್ಲ? ಮತ್ ಬೇರೆನೇ ಇಲ್ಲ ಅಂದ್ಮೇಲೆ ಮತ್ತಿನ್ನು ಕಾಡಲ್ಲಿ ಇನ್ನೇನು ಅಭವ ಅಂದ್ರೆ ಮತ್ತೆ ಬೇರೆ ಏನೂ ಇಲ್ಲ. ಆದ್ದರಿಂದ ನೀನು ನನ್ನನ್ನು ಕೃಪೆಯಿಂದ ನಾನು ರಕ್ಷಣೆ ಮಾಡೋದು ಅಷ್ಟ ಕೆಲಸ. ಯಾಕಂದ್ರೆ ನಾನು ನಿನ್ನ ಆತ್ಮಸ್ವರೂಪವೇ ಅದೇನಿ. ಏನದೇನಿ? ಯಾರ ಆತ್ಮಸ್ವರೂಪ? ಪರಮಾತ್ಮನ ಆತ್ಮಸ್ವರೂಪವೇ ನಾನಿದ್ದೇನೆ. ಯಾಕಂದ್ರ ಉದಾರ ಸರ್ವೈವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂತ ಗೀತೆಯಲ್ಲಿ ಹೇಳ್ಕೊಂಡು ಬಂದಾನ. ಅಂದಮೇಲೆ ಅವನೇ ಹೇಳ್ಯಾನ, ಮತ್ತ ನಾವು ಹೇಳೋದು ಜರೂರಿ ಇಲ್ಲ. ಯಾರು? ಪರಮಾತ್ಮನ ಹೇಳ್ಯಾನ. ಏನಂತ ಹೇಳ್ಯಾನ? ಉದಾರ ಸರ್ವೈವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ. ಅಂದ್ರ ಆ ಜ್ಞಾನಿ ಏನದನಲ್ಲ ಅವ ನನ್ನ ಆತ್ಮಸ್ವರೂಪವೇ ಅದಾನು ಅಂತ ಹೇಳ್ಯಾನ. ಮತ್ತೆ ಯಾರು ತಾನ ಕಳ್ಕೊತಾನೆ ನಿನ್ನ? ಆದ್ದರಿಂದ ಪರಮಾತ್ಮನ ಹೇಳ್ಯಾನ. ಅದಕ್ಕೆ ಆದ್ದರಿಂದ ಅಲ್ಲದೆ ಕಾಡೋದು ಎಲ್ಲಿ ಮಾತು. ಅದಕ್ಕೆ ನೋಡಿ ಮಿಗೆ ಮನ್ನಿಸು ಎನ್ನನು ಅಂತ ಹೇಳ. ಅಂದ್ರೆ ನಾನು ನೀನ ಕಾಪಾಡ್ಬೇಕಿನ್ನು. ನನ್ನ ನೀನ ಕಾಪಾಡ್ಬೇಕು. ಅವಶ್ಯ ಕಾಪಾಡ್ತೀನಿ. ಅದನ್ನು ಹೇಳ್ಯಾನ. ಎಲ್ಲಿ ಹೇಳ? ಅನನ್ಯಾ ಚಿಂತೆಯಂತೋ ಮಾಮೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಹಂ ವಹಾಮಿ. ಅದಕ್ಕೆ ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವದ್ಗೀತೆಯ 9ನೇ ಅಧ್ಯಾಯದ 22ನೇ ಶ್ಲೋಕ ಹೇಳ್ಯಾರ. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಏ ಜನಾ, ಯಾವ ಜನರು ನನ್ನನ್ನು ಏನ್ ಮಾಡ್ತಾರ? ಅನನ್ಯಾ ಚಿಂತೆಯಂತೋ ಅಂದ್ರ ಆ ಪರಮಾತ್ಮನೇ ನಾ ಅದೇನಿ ಹಿಂಗೆ ಯಾರು ಚಿಂತನೆ ಮಾಡ್ತಾರೆ? ಅಭೇದ ಭಾವದಿಂದ ಯಾರು ಚಿಂತನೆ ಮಾಡ್ತಾರೋ ಅವ್ರನ್ನ ಅವರ ಯೋಗಕ್ಷೇಮಂ ವಹಾಮಿ. ಅವ್ರ ಯೋಗ ಕ್ಷೇಮ ಎಲ್ಲ ನಾನು ಜವಾಬ್ದಾರಿ ಎತ್ಬಿಡ್ತು. ಯಾಕೆ ಅಂದ್ರೆ
ಹೆಣ್ಮಗಳು ನಾನು ಊರು, ನನ್ನ ತಂದೆ ತಾಯಿ, ನಾನು ಮನಿ ಮಾರ, ನಂದು ಎಲ್ಲ ಬಿಟ್ಟು ಸಂಪೂರ್ಣ ನಾನು ನಿನಗೆ ಸರ್ವಸ್ವ ಸಮರ್ಪಣೆ ಮಾಡಿಬಿಟ್ಟೀನಿ ಅಂತ ಗಂಡಗ ಸಮರ್ಪಣೆ ಮಾಡಿದ ಮೇಲೆ ನಾನೆಲ್ಲ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ ಐತೀನಿ. ಹೌದಿಲ್ಲ? ಲೌಕಿಕದಾಗ ಎಲ್ಲ ಎ ಟು ಜೆಡ್ ಇನ್ನು ನೀನೇ ನೋಡ್ಕೊಳ್ಳೋದು. ನಾನು ಹಂಗೈತಿಲ್ಲ. ಮತ್ತು ಹಂಗೆ ನಾನು ಎಲ್ಲ ಬಿಟ್ಟು ಲೌಕಿಕ ಸುಖ, ಈ ಲೋಕದ ಸುಖ ಆಗಲಿ ಪರಲೋಕದ ಸುಖ ಆಗಲಿ ಅದು ಇದು ಅಂತೇಳಿ ಯಾಕಡೆ ಏನು ಎಲ್ಲ ಬಿಟ್ಟು ಬೇಡ, ನನ್ನ ಮಂದಿ ಮಕ್ಕಳು ಬಂಧು ಬಳಗ ರೊಕ್ಕ ರೂಪಾಯಿ ಒಟ್ಟು ಬಿಟ್ಟು ನಾನು ನಿನ್ನೊಬ್ಬನನ್ನ ಚಿಂತನೆ ಮಾಡಿ ನಿನ್ನೊಡನೆ ಅಭೇದಾಗಿಬಿಟ್ಟಿನಿ ನಾನು. ಹಾಗೆ ನನ್ನ ಮೇಲೆ ಮತ್ತೊಂದು ಕಡೆ ನಾನು ಲಕ್ಷ್ಯ ಇಲ್ಲ. ಮತ್ತು ಅಂದಮೇಲೆ ಹಿಂಗಾದ್ಮೇಲೆ ಮತ್ತೇನು ಮಾಡ್ಬೇಕು ನೀನು? ಮತ್ತೆಲ್ಲ ನೀ ಜಕ್ಕಸ್ತ ಮಾಡ್ಬೇಕಂತ ಹಿಂಗದ. ಅದಕ್ಕೆ ಲೌಕಿಕರು ಜಕ್ಕಸ್ತ ಮಾಡ್ಬೇಕಂತಾರಲ್ಲ, ಹಿಂಗದ. ಅದಕ್ಕೆ ಮತ್ತು ಇವು ಇಟ್ಟು ಹೇಳೋ ಜರೂರತ್ ಇಲ್ಲ. ಅವ ಮೊದಲ ತಾನೇ ಹೇಳ ಯೋಗಕ್ಷೇಮಂ ವಹಾಮ್ಯಹಂ, ಅವರ ಯೋಗಕ್ಷೇಮಗಳನ್ನೆಲ್ಲ ನಾನ ನೋಡ್ಕೋತೀನಿ ಅಂತ ಹಿಂಗ ಹೇಳ್ಯಾನ. ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ಯಾನ. ಆಕಿನೂ ಹೇಳ್ಯಾಳ. ಯಾವಕ್ಕಿ? ಅಕ್ಕಿ ದೇವಿ. ಆಕಿನೂ ಹೇಳ್ಯಾಳ. ಏನಂತ ಹೇಳ್ಯಾಳ? ಆಕಿ 18ನೇ ಅಧ್ಯಾಯಕ್ಕೆ ಹೋಗಿ ಹೇಳ್ಯಾಳ, ಈ ರೀತಿ ಜೀವನ್ಮುಕ್ತ ಸ್ಥಿತಿ ಬಂದ ನನ್ನೊಡನೆ ಅಭೇದವಾಗಿ ಇದ್ದಂಥ ಜ್ಞಾನಿ ಪುರುಷ ಅವಂಗ ಗಾಳಿ ಬೀಸುತ್ತೇನೆ. ಹೌದಿಲ್ಲ? ಅವಂಗೇನ ನೋವಾದ್ರೆ ನನಗಾಕತಿ ಅಂತ ಹೇಳ್ಯ. ಹೌದಿಲ್ಲ? ಮತ್ತ ಯಾಕಂದ್ರ ಅಭೇದದಲ್ಲಿ ಹಂಗಿರ್ತೈತಿ ಅದು. ಈಗ ಸಾಮಾನ್ಯ ಲೌಕಿಕರು ಇರ್ತಾರಲ್ಲ, ಇಬ್ರು ಪ್ರೇಮ್ ಮಾಡ್ತಾರೆ, ಒಬ್ರಿಗೊಬ್ರು ಜೀವ ಕೊಡುವಂಗ ಪ್ರೇಮ್ ಮಾಡಿದ್ರಂದ್ರ ನಿನ್ನ ಸಲುವಾಗಿ ನಾ ಜೀವ ಕೊಡ್ಲಕ್ ತಯಾರಿದೀನಿ ಅಂತ ಅಂದು ಆಕಿನೂ ಆ ರೀತಿ ಮತ್ತೆ ಇರ್ಬೇಕಲ್ಲ, ಹಂಗ ಇರ್ತಾಳೆ. ಹೌದಿಲ್ಲ? ಇದಕ್ಕೆ ಯಾಟು ಹೋಗ್ಯಾರ ಸತ್ತರಿ ಬಿಟ್ಟ ಹಿಂಗಾರ ಆಕೈತಿ ಏನಾರ ಆಕೈತಿ ಅಂತೂ ಹೇಳೋ ತಾತ್ಪರ್ಯ ಏನಂದ್ರೆ, ಹಿಂಗ ಪರಸ್ಪರದಲ್ಲಿ ಪ್ರೀತಿದು, ಪ್ರೀತಿಯಿಂದ ಅಲ್ಲಿ ಯಾಕ ಪರಮ ಪ್ರೇಮಸ್ಪದತ್ವ ಆನಂದ ಅಂತ ಹೇಳಿದ್ರಿಂದ ಅಲ್ಲಿ ಅತ್ಯಧಿಕವಾದ ಪ್ರೀತಿ ಆ ಪರಮಾತ್ಮನಲ್ಲೇ ಆಗಿ ಅವನನ್ನ ಪಡ್ಕೊಂಡ್ಬಿಟ್ಟಾನಿವ. ಅಂದಮೇಲೆ ಮತ್ತಿನ್ನು ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಅವಂದ ಇರ್ತೈತಿ. ಆದ್ದರಿಂದ ಆ ದೇವಿ ಹಿಂಗ ಅಲ್ಲಿ ಆ ದೇವಿ ಪುರಾಣ ಎಲ್ಲಿ ಹುಟ್ಟೈತಿಲ್ಲ, ಎಲ್ಲಿ ಹುಟ್ಟೈತಿ? ಅಲ್ಲಿ ಬಗಳಾಂಬ ಸಿದ್ಧ ಪರ್ವತದಲ್ಲಿ ಹುಟ್ಟೈತಿ. ಸಿದ್ಧ ಪರ್ವತದಲ್ಲಿ ಹುಟ್ಟದ ಮೇಲೆ ಅದನ್ನ ಮಾಡಿ ಚಿದಾನಂದ ಅವಧೂತರು ಅಲ್ಲಿ ಮಗ್ಳು ಒಂದು ಕಲ್ಲೈತಿ, ಉದ್ದ ದೊಡ್ಡದೊಂದು ಕಲ್ಲೈತೆ ಅಲ್ಲಿ. ನೋಡ್ರಿ ನೀವು, ಒಂದು ಗೋಟ್ ಗಲ್ಲು ನಿಂತೈತಿ, ಬಿಲ್ಡಿಂಗ್ ಕಿಂತ ಮೇಲೆ ಐತೆ, ಅದು ಕಂಡಾಬಿಟ್ಟು ದೂರ ಐತಿ, ಉದ್ದ ಐತಿ. ಅವ್ರು ಚಿದಾನಂದ ಅವಧೂತರು ಏರಿದಾರೆ ಅದ್ರ ಮೇಲೆ ಏರಿ, ದೇವಿ ನಾ ಏನು ಇಲ್ಲದ ಜಿಗಿತೀನಿ, ಅದೇನು ನಾನು ಹಿಡ್ಕೊಳ್ಳೋದು ಬಿಡೋದು ಅದನ್ನ ನಿನಗೆ ಬಿಟ್ಕೊಟ್ಟ ವಿಷಯ, ನಾ ಅದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ ಅಂದವನ ಜಿಗದ ಬಿಟ್ಟ. ಜಿಗದಾಗ ಚಾರಗ ಒಟ್ಟು ಬಂದು ನೀನು ಹಿಡ್ಕೊಂಡು ಆ ರೀತಿ ದೇವಿ ಸಾಕ್ಷಾತ್ಕಾರ ಇತ್ತ. ಹಿಡ್ಕೊಂಡು ಇದು ಆವಾಗೇನಾದ ಮಾತು. ಈಗ ನಡುಗಂಟು ಒಬ್ಬ ಸಾಧು ಅವನು ಕುಡಿದು ನಿಷೇಧಾಗ ಚಿದಾನಂದ ಅವಧೂತರು ಜಿಗದಾರ ಅಂದ್ರೆ
ಅವನು ಹಿಡ್ಕೊಂಡಾಳಂದ್ರೆ ನನ್ನ ಯಾಕೆ ಹಿಡ್ಕೊಳಕಿಲ್ಲ, ಇದು ಮೊದಲ ಬೇಸ್ ಬುದ್ಧಿ ಇದು. ಆ ಸ್ಥಿತಿ ಹೋಗದ ಇವ ಇಲ್ಲ, ಇದು ಸುಮ್ಮನೆ ನಿಷೇಧ ಆಗ ಮಾತು. ಇವನು ಏರ್ ಜಿಗಕ್ಕೆ ಬಿದ್ದು ಸತ್ತು ಹೋಯ್ತು ಮತ್ತೆ. ಹಂಗ ಅಂದ್ರ ಆ ರೀತಿ ಚಿದಾನಂದ ಅವಧೂತರನ್ನು ಸೆರಗಿನಾಗ ಹಿಡ್ಕೊಂಡ್ಳು. ಅಂದ ಮೇಲೆ ಯಾಕಂದ್ರೆ ಅಭೇದದಲ್ಲಿ ಅದು ಪರಸ್ಪರ ಈ ರೀತಿ ರಕ್ಷಣೆ ಇರ್ತದೆ. ಆದ್ದರಿಂದ ಕಾಡಲಿನ್ನೇನ ಭವ ನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸು ಎನ್ನನು, ನನ್ನನ್ನ ರಕ್ಷಣಾ ಮಾಡು ಅಂತ ಹೇಳ್ಯಾರ. ಸಿದ್ಧಾರೂಢರು ಕಾಶಿಗೆ ಹೋಗಿದ್ರು. ಸಿದ್ಧಾರೂಢರು ಕಾಶಿಗೆ ಹೋದಾಗ ಅಲ್ಲಿ ಬ್ರಾಹ್ಮಣರ ಪಂಕ್ತಿ ನಡೆದಿತ್ತು. ಬ್ರಾಹ್ಮಣರದು ಒಂದು ಊಟದ್ದು ಒಂದು ಇದು ಇತ್ತು ಕಾರ್ಯಕ್ರಮ. ಅವರೆಲ್ಲ ಬ್ರಾಹ್ಮಣರನ್ನ ಕರೆಸ್ಕೊಂಡು ಊಟ ಚಾಲು ಮಾಡಿದ್ರು. ಪಂಕ್ತಿ ಚಾಲು ಇತ್ತು. ಇವ್ರು ತಿರ್ಗಾಡ್ಕೊತ ಹೋದಾಗ ಊಟ ಚಾಲು ಐತೆ ಅಂದ್ರೆ ನಡಿ ನಾನು ಹೋಗಿ ಊಟನ ಮಾಡೋಣ ಅಂತೇಳಿ ಅಲ್ಲಿ ಹೋದ್ರು. ಹೋಗಿ ಅಲ್ಲಿ ಕೂತರು. ಕೂತ್ ಕೂಡಲೇ ಅವ್ರೆಲ್ಲರೂ ಇವನ್ನ ನೋಡಕತ್ತಿದ್ರು. ಯಾಕಂದ್ರೆ ಇವಾಗ ಜನಿವಾರ ಇಲ್ಲ, ಏನೂ ಇಲ್ಲ, ಹಿಂಗೆ ಬರೇ ಹಿಂಗಿದ್ದಾವ. ಅಂತೂ ಬ್ರಾಹ್ಮಣ ಅಲ್ಲ, ನೀವು ಯಾವನೋ ಶೂದ್ರ ಇದ್ದಂಗೆ ಕಾಣ್ತಾನ. ಏಯ್ ಇಲ್ಲಿ ಬ್ರಾಹ್ಮಣರ ಪಂಕ್ತಿಯಾಗ ನೀ ಕುಂದಿರ್ತಿ ಹೇಳಂತ ಹೇಳ್ತೀಯ ಬಂದ. ಇನ್ನ ಬೇನಂದ, ಮರ ಏನು ಪಾಪ ಒಬ್ಬ ಇನ್ನು ಏನು ಸುಮ್ ನೀಡ್ಬಿಡ್ಲ, ಊಟ ಮಾಡಿ ಹೋಗ್ಲಿ, ಸುಮ್ಮ ಯಾಕೆ ಕುಂತವನ್ ಎಬ್ಬಿಸ್ತಿ ಅಂತ ಅವ್ರೊಳಗೆ ನಾವು ಮತ ಬಂದು ಆಯ್ತು ಇರೋದಕ್ಕಂತೇಳಿ ಪತ್ರೊಳಗೆ ಕೊಟ್ಟು ನೀಡಿದ್ರು. ನೀಡಿ ಎಲ್ಲ ಊಟ ಆತಲ್ಲ. ಊಟ ಆದ ಕೂಡಲೇ ಅವ್ರು ಬ್ರಾಹ್ಮಣರು ತಮ್ಮ ಎಲಿ ತಕ್ಕೊಂಡು ಅಲ್ಲಿ ಒಂದು ಬುಟ್ಟಿ ಮಾಡಿದ್ರಲ್ಲ, ಅಲ್ಲಿ ಹೋದ ಅದ್ರಾಗ ಹಾಕೋದೊಂದು ಪದ್ಧತಿ. ಅವ್ರು ಎಲಿ ತೆಗೆದು ಹೋದ ಅಲ್ಲಿ ಹಾಕಿದ್ರೆ ಸಿದ್ಧಾರೂಢ ಎದ್ದವನ ಹಂಗ ಸುಮ್ಮನೆ ನಡ್ದ. ಅವ್ರೊಳಗ ಏನು ನೀ ಮನುಷ್ಯ ಆ ಎಲಿ ಯಾರು ತೆಗಿತಾರೆ, ನಿಮ್ಮ ಅಪ್ಪ ತೆಗಿತಾನೇನ, ಬಿಟ್ಟು ಹೊಂಟಿನಿ ಆಯ್ತಂದು. ಏನಂದಿ, ಆ ಎಲಿಯ ನಿಮ್ಮ ಅಪ್ಪ ತೆಗಿತಾನ, ನೀ ತೆಗಿಬೇಕಿಲ್ಲ, ನಿಮ್ಮ ಅಪ್ಪ ತೆಗಿತಾನ, ಆಯ್ತು ಹೋಗು, ನಮ್ಮ ಅಪ್ಪನ ತೆಗಿತಾನ ಹೋಗು ಹೊಟ್ಬಿಟ್ಟ. ಸುಮ್ ಹಾದ ಕೂಡ ಆ ಕಡಿದು ಪಾಪ ಮುದುಕ ಆ ಕಾಶಿ ವಿಶ್ವನಾಥನೇ ಮುದುಕಾಗಿ ಬಂದು, ಅಪ್ಪ ಅವನು ನನ್ನ ಮಗಿಗೆ ಏನು ಅನ್ಬೇಡ್ರಿ, ಅದು ಯಾರ ಅವಾಗೇನು ಅನ್ಬೇಡ್ರಿ, ನಾ ತೆಗ್ಯಾವನೇನು ಅಂತ ಬಂದು ಅವ ಪತ್ರೋಳಿ ತೆಗೆದು ಅವನು ಅದರಾಗಿಂದ ಇನ್ನ ಒಂದಿಟ್ಟು ಉಳಿದ ಅನ್ನದಗಳ ಬಾಯಾಗ ಹಾಕೊಂಡಂತೆ. ಆಕಿ ಅನ್ನಪೂರ್ಣೇಶ್ವರಿ ಆಕಿ ಬಂದು ತನ್ನ ಆ ಪೀತಾಂಬರಿ ಸ್ಯಾರಿಗಿಲೆ ಕೈ ತಕ್ಕೊಳಾರ್ದ ಹಂಗ ನಡೆದಿದ್ದೀವು. ಹಿಂದಿಗಡೆ ಮಾತ್ರ ಅವನ ಕೈ ಅದು ಒರೆಸಿ ಬಾಯಿ ಒರೆಸಿ ಹೋಗ್ಯಪ್ಪ ಅನ್ನತ್ತ ಬಾಯಿ ತೆರೆದ ನೋಡಕತ್ತಿರತ್ತೀವ್ರಿ ಎಲ್ಲರೂ. ಅಂದ್ರೆ ಈ ರೀತಿ ಅಭೇದ ದರ್ಶನಂ ಜ್ಞಾನಂ, ಇಂಥ ಪರಮಾತ್ಮನೊಡನೆ ಅಭೇದ ದರ್ಶನ ಮಾಡಿಕೊಂಡು ನಿರಂತರದಲ್ಲಿ ಅದೇ ಸ್ಥಿತಿಯಲ್ಲಿ ಯಾವಿರ್ತಾನ ಅವನ ಮಾತಿದು. ನಿರಂತರವಾಗಿ ಅದರಲ್ಲಿ ಅದೇ ಚಿಂತನ, ಅದೇ ಆಕಾರದಲ್ಲಿ ಯಾವ ಇರ್ತಾರ ಅವನ ಯೋಗಕ್ಷೇಮ. ಯಾಕಂದ್ರ ಅವನ ಪ್ರಜ್ಞಾ ಮತ್ತೊಂದು ಕಡೆ ಇರಂಗಿಲ್ಲ, ಮತ್ತೊಂದೇನು ನೋಡೋದು ಇನ್ನು ತನ್ನ ಅರಿವಿನೊಳಗೆ ಕೆಲಸ ಇರುವುದಿಲ್ಲ ಅಂತ ಹೇಳೋ ಮಾತು. ಹೆಂಗ್ ಅದೇ ಗುಂಗಿನಾಗಿರ್ತಾನವ. ಆದ್ದರಿಂದ ಅದಕ್ಕೆ ನೀನು ನೋಡಿ
ಮನ್ನಿಸನ್ ನನ್ನನ್ನು ಈ ರೀತಿ ರಕ್ಷಣೆ ಮಾಡು, ಕಾಪಾಡು. ಯಾಕಂದ್ರೆ ನಾನಿನ್ನ ಆತ್ಮಸ್ವರೂಪವೇ ಅದೇನಿ ಅಂತ ಹೇಳಿದ್ದಾನೆ. ಮುಂದೆ ಒಂದೇ ನುಡಿಯೊಳಗೆ ಏನು ಹೇಳ್ತಾರೆ? ಅಂದ್ರ ಆ ಜ್ಞಾನಿ ಏನಿರ್ತಾನಲ್ಲ, ಇಲ್ಲಿ ಈ ಪದ್ಯದಾಗ ಏನು ಹೇಳಬಿಡ್ತಾರಂದ್ರ ಜ್ಞಾನ ಫಲ ಚತುಷ್ಟಯಗಳನ್ನು ಹೇಳ್ತಾರೆ. ಏನ್ ಹೇಳ್ತಾರೋ? ಜ್ಞಾನ ಫಲ ಚತುಷ್ಟಯ. ಜ್ಞಾನಕ್ಕೆ 4 ಫಲಗಳದಾವ. ಆ 4 ಫಲಗಳನ್ನ ಇಲ್ಲಿ ಹೇಳ್ತಾರೆ. ಅಂದ್ರ ದುಃಖಾಭಾವ, ದುಃಖದ ಅಭಾವ. ಆ ದುಃಖ ಈ ಲೋಕ ಸಂಬಂಧಿ ದುಃಖ ಐತಿ, ನರಕದಾಗ ಹೋದು ಏನ್ ಮಾಡ್ತಾರಲ್ಲ ಆ ದುಃಖನೂ ಐತಿ. ಮತ್ತು ಬೇಡ ಸ್ವರ್ಗಕ್ಕೆ ಅಂದ್ರೂ ಕ್ಷಯಪತನ ಸಾತಿಶಯದಿಂದ ಕುಡ್ಕೊಂಡು ಅದು ದುಃಖ ಐತಿ. ಈ ರೀತಿ ಈ ಲೋಕದ ದುಃಖ, ಪರಲೋಕದ ದುಃಖ, ಇವು ದುಃಖ ಅಂತ ಹೇಳಿಸ್ಕೊತಾವು. ಈಗ ಸದ್ಯ ಈಗ ಒಂದೇ ನುಡಿಯಲ್ಲಿ ಈ ಲೋಕದ ದುಃಖ ಏನೈತಲ್ಲ ಅವು ನನ್ನ ನೆನಪಿಗೆ ಬರ್ಲಾರ್ದಂಗೆ ಮಾಡು ಅಂತ ಕೇಳ್ಕೊಂಡ. ತನುಮೂರನು ಅಗಲದಿರ್ಪ ರುಜೆಗಳ ಜಿನುಗಿನ ಉಮ್ಮಳವಿಡಿದು ಜನಿಸುವ ಅಖಿಳ ಬಾಧೆಯನು ಇಹದೊಳು ನೆನೆಯದಂತೆ ಇರಿಸು ಎನ್ನನು. ಏನಂತ? ತನು ಮೂರನು, ತನು ಅಂದ್ರೆ ದೇಹಗಳು. 3 ದೇಹ ಏನದಾವಲ್ಲ, ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ 3 ದೇಹಗಳದಾವ. 3 ದೇಹಗಳು. ಈ 3 ದೇಹಗಳಲ್ಲಿ ಸ್ಥೂಲ ದೇಹದಲ್ಲಿ ಏನು ಅದಾವು? ಕುರುಪತ್ವ ಐತಿ, ಕುರುಪತ್ವ ಐತಿ, ದುರ್ಗಂಧ ಐತಿ, ಮತ್ತು ಅನೇಕ ರೋಗಗಳದಾವು. ಇದು ಸ್ಥೂಲ ದೇಹಕ್ಕೆ ಬರ್ತಾವೆ, ಎಲ್ಲೋ ರೋಗಾದಿಗಳು. ಈ ರೋಗಾದಿಗಳು ತೋರ್ತಾವು. ಮತ್ತಿನ್ನು ಸೂಕ್ಷ್ಮ ಶರೀರದಲ್ಲಿ ಇವಕ್ಕ ವ್ಯಾಧಿ ಅಂದ್ರೆ, ಇಲ್ಲಿ ರೋಗಾದಿಗಳಿಗೆ ಏನಂದ್ರು? ವ್ಯಾಧಿ ಅಂದ್ರೆ. ಈ ಸೂಕ್ಷ್ಮ ದೇಹದಲ್ಲಿ ಆದಿ ಅಂದ್ರೆ ಆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತೇಳಿ ಇವು ಅರಿಷಡ್ ವರ್ಗಗಳೇನು ತೋರ್ತಾವ. ಇವು ರೋಗನೇ, ಇವು ಸೂಕ್ಷ್ಮ ಶರೀರದ ರೋಗ. ಯಾಕೆ ದುಃಖ ಕೊಡ್ತಾವೋ. ಹೀಗದೆ ಇವು ತೋರ್ತಾವು. ಕಾರಣ ದೇಹದಲ್ಲಿ ಇವು ಎರಡಕ್ಕೂ ಆದಿ ವ್ಯಾಧಿ ಏನದಾವಲ್ಲ, ಇವು ಎರಡಕ್ಕೂ ಬೀಜ ಎಲ್ಲಿರ್ತಾವ? ಆ ಭೂಮಿಯಾಗ ಹೆಂಗಿರ್ತಾವ ಹಂಗ ಕಾರಣ ದೇಹ ರೂಪ ಅಜ್ಞಾನದಲ್ಲಿ ಇರ್ತಾವ. ಕಾರಣ ದೇಹದಲ್ಲಿ ಇವು ಎರಡಕ್ಕರ ಬೀಜಭೂತವಾದ ಸಂಸ್ಕಾರ ಇರ್ತಾವ. ಸಂಸ್ಕಾರ. ಯಾಕಂದ್ರೆ ಹಿಂಗ ಈಗ ಬ್ಯಾಸಿಗ್ಯಾಗ ಅವು ಬೀಜ ಎಲ್ಲ ಊದ್ರಿ ಭೂಮಿಯಾಗ ಬೀಜ ಬಿಟ್ಟಿರ್ತಾವ. ಹಂಗ ಹೌದಿಲ್ಲ? ಮಳೆಗಾಲ ಆದ್ಮೇಲೆ ಮತ್ತು ಮಳೆ ಕೊಡಿತಾವ. ಹಂಗ ಅವು ಅಲ್ಲಿ ವರ್ಷಾನುಗಟ್ಲೆ ಆ ಬೀಜ ಎಲ್ಲಿ ಬಿದ್ದಿರ್ತಾವ ಅಂದ್ರೆ ಭೂಮಿಯಾಗ ಹೆಂಗ್ ಬಿದ್ದಿರ್ತಾವ. ಹಂಗ ಕಾರಣ ದೇಹದಲ್ಲಿ ಈ ಆದಿ ವ್ಯಾಧಿಗಳಿಗೆ ಬೀಜಭೂತವಾದಂಥ ಸಂಸ್ಕಾರಗಳು ಅಲ್ಲಿ ಕಾರಣ ದೇಹದಲ್ಲಿ ಇರ್ತಾವ. ಈ ರೀತಿ ಈ 3 ಶರೀರಗಳು ಇವು ರುಜೆಗಳ ಜಿನುಗಿನ ಉಮ್ಮಳವಿಡಿದು ಅಂದ್ರೆ ಇವು ಎಲ್ಲ ರೋಗಗಳ ಇವು ಬಂದು ಇವು ಸುಮ್ಮನೆ ಹಂಬಲಿಸುವಂತ ಈ ಕಳವಳ ಪಡೋದು, ಇದರಿಂದ ಏನು ಹಿಂಗಾಯ್ತು, ನನಗೆ ಅದಾಯ್ತು, ಇದಾಯ್ತು, ತ್ರಾಸ ಆಯ್ತು ಅಂತೇಳಿ ಹಿಂಗೆಲ್ಲ ಮನುಷ್ಯ ಕಳವಳ ಆಗ್ತಿತ್ತಲ್ಲ, ಇವೆಲ್ಲಕ್ಕೂ ಕಾರಣೀಭೂತವಾದಂಥ
ಇವೆಲ್ಲ ಬಾಧೆಗಳು, ಈ ಜನಿಸುವ ಅಖಿಳ ಬಾಧೆಯನು ಅಂತ ಹೇಳ್ಯಾರ. ಇವು ಅಖಿಳ ಬಾಧೆಯನ್ನು, ಇವೆಲ್ಲ ದುಃಖಗಳು. ಇವು ಎಲ್ಲಕ್ಕೂ ವಾಸ್ತವವಾಗಿ ಅಜ್ಞಾನಾವಸ್ಥೆಯಲ್ಲಿದ್ದಾಗ ಇವೆಲ್ಲ ಸ್ಥೂಲದೇಹಕ್ಕೆ ರೋಗ ಆಗಿ, ಯಪ್ಪೋ ನನಗೆ ಹಿಂಗಾಗೈತಿ, ಹಂಗಾಗೈತಿ, ಅದ ಅಂತೇಳಿ ಅದು ಭಾಳ ತ್ರಾಸ ಅನ್ನಿಸ್ತೈತಿ, ಹೌದಲ್ಲ? ಕಾಮಕ್ರೋಧಾದಿಗಳಿಂದನೂ ಅನೇಕ ದುಃಖಗಳು, ಹಿಂಗೆಲ್ಲ ಇವು ಏನು ದುಃಖ ಆಗ್ತಾವಲ್ಲ, ಇವು ಆ ಎಳೆದಾಗ ಬಹಳಷ್ಟು ದುಃಖಿ, ನನ್ನ ದುಃಖಿ ಏನಪ್ಪ ಬರೀ ಒಟ್ಟು ಒಂದಗನ ಒಂದು ಸೌನ್ ಹಂಗ ಗಂಟು ಬಿದ್ದುಬಿಟ್ಟೈತಿ ಅಂತೇಳಿ ಹಿಂಗ ಮನಸ್ಸಿಗೆ ಭಾಳ ವ್ಯಥೆ ದುಃಖ ಮಾಡ್ಕೋತಾರೆ. ಅದಕ್ಕೆ ಈ ದೇಹಾದಿಗಳು ನಾ ಅಲ್ಲ, ಮತ್ತಿವು ನನ್ನೂ ಅಲ್ಲ ಅಂಥೇಳಿ ಅವ್ರು ತನಕ್ಕಿಂತ ಬ್ಯಾರೆ ಅಂತ ತಿಳಿದಾನ ಇಲ್ಲ? ತಿಳಿದಿದ್ದರಿಂದ ಈ ಶರೀರಾದಿಗಳಿಗೆ ವಿಲಕ್ಷಣ ಸಾಕ್ಷಿಯಾಗಿ ಅದ್ವಿತೀಯ ಪ್ರತ್ಯಗಾತ್ಮ ಆ ಪರಮಾತ್ಮನೇ ನಾನು ಅಂತ ತಿಳ್ಕೊಂಡ, ಹೌದಿಲ್ಲ? ತಿಳ್ಕೊಂಡ ಮೇಲೆ ಮತ್ತೆ ಈ ದುಃಖಗಳು ಏನು ದುಃಖಗಳು ಮುಂದೆ ಏನು ಬರಿಬೇಕು? ಅಂದ್ರೆ ದುಃಖಗಳು ಆಗುವುದಿಲ್ಲ ಅಂತ ಹಿಂಗಲ್ಲ. ಎಲ್ಲೈತಿ ಮರ್ಮ. ದುಃಖಗಳು ಯಾರನ್ನೂ ಬಿಡುದಿಲ್ಲ. ಅವ ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ಯಾರನ್ನೂ ಬಿಡಂಗಿಲ್ಲ. ಅದ ಯಾಕ ಅಲ್ಲ, ಇವ್ ಬ್ರಹ್ಮಜ್ಞಾನಿ ಅದಾನ, ಅವಂಗ ದುಃಖ ಯಾಕಪ್ಪ, ಅವಂಗ ಈ ಉಳಿದ ಅಜ್ಞಾನಿಗಳಿಗೆ ಆಗಲಿ ಯಾಕ ಅಂತ ಹಿಂಗ ಕೆಲವರು ತಿಳ್ಕೋತಾರ. ಹಂಗಿಲ್ಲದ. ಅವ ಜ್ಞಾನಿ ಇರ್ಲಿ ಅಜ್ಞಾನಿ ಇರ್ಲಿ ಏನೇ ಇರ್ಲಿ, ಯಾಕಂದ್ರೆ ನೇಮ ಪ್ರಾರಬ್ಧ ಪहिले ರಚಾ ಪೀಛೆ ರಚಾ ಶರೀರ. ಹಿಂದಿ ಕವಿ ಹೇಳ್ತಾನ ಏನ? ಪ್ರಾರಬ್ಧ ಪहिले ರಚಾ ಪೀಛೆ ರಚಾ ಶರೀರ. ಪ್ರಾರಬ್ಧ ಅನ್ನೋದು ಮೊದಲ ರೆಡಿ ಆಗೈತಿ, ಹಿಂದಿಗಡೆ ಶರೀರ ತಯಾರಾಗೈತಿ. ಅಂದ್ರ ಬುತ್ತಿ ಮೊದಲ ಕಟ್ಟಿ ಬಿಟ್ಟೈತಿ. ಇದಕ್ಕ ಈ ದೇಹಕ್ಕ ಏನು ಎಷ್ಟು ಸುಖ ಆಗಬೇಕು, ಎಷ್ಟು ದುಃಖ ಆಗಬೇಕು, ಯಾವ ರೋಗ ಬರಬೇಕು, ಏನೇನಾಗಬೇಕು, ಏನೇನು ಹೋಗ್ಬೇಕು, ಹೆಂಗೆ ಸಾಯ್ಬೇಕು, ಏನು ಸುಡುಗಾಡು ಒಟ್ಟು ಎಲ್ಲ ಮೊದಲ ಈಶ್ವರನ ಸಂಕಲ್ಪ. ಅದು ಆಯುಃಕರ್ಮಚ ವಿತ್ತಂಚ ವಿದ್ಯಾನಿಧನಮೇವಚ ಪಂಚೈತಾನಿ ಗರ್ಭಸ್ಥೈವ ನಿರ್ಮಿತ ದೇಹಿನಃ ಅಂತ ಹಿಂಗೆ ಹೇಳಿದ್ದರಿಂದ ಮೊದಲ ಎಲ್ಲ ಈಶ್ವರನ ಸಂಕಲ್ಪಕ್ಕನ ಪ್ರಾರಬ್ಧ ಅಂತ. ಈ ಈಶ್ವರನ ಸಂಕಲ್ಪ ರೂಪ ಪ್ರಾರಬ್ಧ ಶರೀರ ಹುಟ್ಟೋದಕ್ಕಿಂತ ಮೊದಲ ಅದು ಎಲ್ಲ ಬರೆದು ಬಿಟ್ಟೈತಿ. ಹಣೆಬಾರ ಬರ್ದೈತೆ ಅಂತ ಹಿಂಗತ್ತಾರಲ್ಲ ಲೌಕಿಕರು. ಆ ಹಣೆಬಾರ ಮೊದಲ ಬರೆದು ರೆಡಿ ಐತಿ, ಮತ್ತು ರೆಡಿ ಐತಿ ಜ್ಞಾನ ಈಗ ಹಿಂದಿಗಡೆ ಆಗೈತಿ. ಆದರೂ ಕೂಡ ಅದು ಏನೈತಲ್ಲ ಬುತ್ತಿ ಕಟ್ಕೊಂಡ್ಬಂದೈತಿ, ಪುಂಡಿ ಪಲ್ಯ ರೊಟ್ಟಿ ಕಟ್ಕೊಂಡ್ಬಂದೈತಿ, ಖಾರ ರೊಟ್ಟಿ ಕಟ್ಕೊಂಡ್ಬಂದೈತಿ, ಮತ್ತೇನು ಹೋಳ್ಗೆ ತುಪ್ಪ ಉಣ್ತೀಯನ, ಮತ್ತು ಖಾರ ರೊಟ್ಟಿ ಕಟ್ಕೊಂಡ್ಬಂದಿ ಅಂದ್ರೆ ಖಾರ ರೊಟ್ಟಿ ತಿನ್ನು, ಹೌದಲ್ಲ? ಈ ರೀತಿ ಅದ. ಅದಕ್ಕೆ ಯಾಕಂದ್ರೆ ಈ ಶರೀರ ಇದಕ್ಕೆ ದುಃಖ, ಜ್ಞಾನಿಗೆ ಯಾವ ರೋಗ ಬರಬಾರ್ದು, ದುಃಖ ಬರಬಾರ್ದು ಅಂದ್ರೆ ಅದು ಹಂಗಿಲ್ಲ. ಯಾಕಂದ್ರೆ ಈ ಶರೀರ ತಯಾರಾಗುವಾಗನ ಹೆಂಗಾಗೈತಪ್ಪ, ಪುಣ್ಯ ಪಾಪ ಎರಡೂ ಕರ್ಮಗಳ ಮಿಶ್ರಣದಿಂದ ಆಗೈತಿ ಇಲ್ಲ? ಮತ್ತು ಎರಡೂ ಮಿಶ್ರಣದಿಂದ ಆಗೈತಿ ಅಂದ ಮೇಲೆ ಮತ್ತು ಅದ್ರಾಗ ಪಾಪನೂ ಐತಿ ಪುಣ್ಯನೂ ಐತಿ.
ಪಾಪ ಐತೆ ಅಂದ್ರೆ ಪಾಪದ ಫಲ ಏನಪ್ಪ? ದುಃಖ. ಮತ್ತು ಅದು ಆಗೋದೇ ಇಲ್ಲ. ಪಾಪ ಐತಿ ಇದ್ರಾಗ ಅಂದ್ರೆ ಮತ್ತು ಪಾಪದ ಫಲ ಮತ್ತು ಅದು ದುಃಖ ಕೊಡೋದ ಅಲ್ಲ. ದುಃಖ ಆಗತೈತೆ, ಅದು ತಪ್ಪಿದ್ದಲ್ಲ. ಆದರೆ ಇಲ್ಲಿ ಏನು ಮತ್ತು ದುಃಖ ಆಗೋದ ಅಂದ್ರೆ ಮತ್ತು ಇಲ್ಲಿ ಪ್ರಯೋಜನ ಏನಾಯಿತು? ಈ ಜ್ಞಾನ ಮಾಡಿಕೊಂಡು ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಮತ್ತು ಇದು ದುಃಖರ ಆಗೋದ ಅಂದ್ರೆ ಮತ್ತು ಇಷ್ಟೆಲ್ಲ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡ್ರ ಪ್ರಯೋಜನ ಏನು ಅಂತಂದ್ರೆ ಅವರು ಏನು ಹೇಳ್ಯಾರು ಅಂದ್ರೆ ಜಿನುಗನುಮಳಿ ಹಿಡಿದು ಜನಿಸುವ ಅಖಿಳ ಬಾಧೆಯನು ಇಹದೊಳು ನೆನೆಯದಂತೆ ಇರಿಸು ಎನ್ನನು ಅಂತ ಅಲ್ಲಿ ಒಂದೇ ನುಡಿಯ ಕಡೆ ಹಿಂಗೆ ಹೇಳ್ಯಾರ. ಏನಂದರು? ಅವುಗಳನ್ನು ನೆನೆಯದಂತೆ ಇರಿಸೆನ್ನನು. ಅವು ದುಃಖರ ತಪ್ಪಿದ್ದಲ್ಲ, ಇದಂತೂ ಬರೋ ಆ ಬಂದಾಗ ನನಗೆ ಹಿಂಗಾಯ್ತಲ್ಲ, ದೇವ್ರು ನನಗೆ ಹಿಂಗ್ಯಾಕೆ ಮಾಡಿದ, ಅಥವಾ ಇದು ಬರಬಾರ್ದಾಗಿತ್ತು, ಇದು ಎಷ್ಟರ ದುಃಖಪ್ಪ ನನಗೆ ಅಂತೇಳಿ ಮನಸ್ಸಿಗೆ ಕಳವಳ ಮಾಡಿಕೊಳ್ಳದಂತೆ ಅದಕ್ಕೆ ನೆನೆಯದಂತೆ ಇರಿಸಿ. ಇದು ಹಿಂಗೆ ಆಯ್ತಲ್ಲ ಅಂತ ಅದನ್ನು ನಾ ಸ್ಮರಣ ಮಾಡಲಾರ್ದಂಗೆ ನಾನು ಇರಿಸು. ದುಃಖ ಆದರೂ ಕೂಡ ಅದರ ಪ್ರಭಾವ ನನ್ನ ಮೇಲೆ ಬೀರಬೇಕಾದ್ರೆ ನಾ ಕಡೆ ಲಕ್ಷ ಕೊಟ್ಟಾಗ ಆಗ್ತೈತಿ. ಅದರ ಲಕ್ಷ ಅವಾಗ ಏನಾಗ್ತೈತೆ ಅಂದ್ರೆ ಸ್ಥಿತಿ ಅಲ್ಲಿ ಸ್ಥಿತಪ್ರಜ್ಞನಾದ್ದರಿಂದ ಆ ಕಡೆ ಐತೆ, ಅಲ್ಲಿ ಇಲ್ಲಿ ಇಲ್ಲ. ಆದ್ದರಿಂದ ಆದರೂ ಕೂಡ ಅಜ್ಞಾನಿಗೆ ಹೇಗೆ ಪರಿಣಾಮ ಮಾಡ್ತದೆ ಅದು ದುಃಖ, ಹಂಗ ಜ್ಞಾನಿಗೆ ಪರಿಣಾಮ ಮಾಡಂಗಿಲ್ಲ. ಆಗೋದು ಮಾತ್ರ ಇಬ್ಬರಿಗೂ ಸಮ. ಹೀಗ ಅದಕ್ಕಾಗಿ ವಾಸ್ತವವಾಗಿ ಗುರುನಾಥಾರೂಢರು ಅವರಿಗೆ ಸಣ್ಣಾಗಿರ್ತಾಗಿನ ಹಿಡಿದ ಜಗತ್ತಿನ ಏನೂ ಗೊತ್ತೇ ಇಲ್ಲ. ಅವರು ಗುರುನಾಥಾರೂಢರಿಗೆ ಜಗತ್ತಿಂದ ಏನೂ ಗೊತ್ತೇ ಇಲ್ಲ. ಇನ್ನೊಂದು ನೋಡೇ ಇಲ್ಲ ಅವರು. ಆದರೂ ಕೂಡ ಅವ್ರಿಗೆ ಮೂತ್ರ ಖಳ ಆಯ್ತು, ಯೂರಿನ್ ಸ್ಟೋನ್, ಕಾಲ್ಮಡಿಯಾಗ ಹಳ್ಳ ಅಂತಾರಲ್ಲ, ಅದು ಆಗಿ ಅದು ಇಂದ್ರಿಯದಾಗ ಅದ ಮೂತ್ರದ್ವಾರಕ್ಕೆ ಬಂದ್ ಮಾಡ್ಕೊಂಡು ಕೂತ್ಬಿಡ್ತು. ಆವಾಗ ಕಾಲ್ಮಡಿನೂ ಹೋಗಲಿಲ್ಲ ಅಂದ್ಕೂಡ್ಲೇನೋ ಹೊಟ್ಟಿ ಉಬ್ಬಲಾಕತ್ತು. ಇನ್ನೇನು ಮಾಡ್ಬೇಕು, ಹಿಂಗಾಗಲಾಗಿತ್ತು. ಹೇಳವರು ಅಲ್ಲ, ನನಗೆ ಹಿಂಗಾಗೈತಿ ಹಂಗಾಗೈತಿ ಅಂತ ಹೇಳವರು ಇಲ್ಲ. ತಮ್ಮ ಸ್ಥಿತಿಯಲ್ಲಿ ತಾವು ಸುಮ್ಮನೆ. ಇವರು ಹೊಟ್ಟಿ ಉಬ್ಬಲಾಕತ್ತೈತೆ ಅಂದ ಬಳಕ ಏನಾಯ್ತಪ್ಪ, ಡಾಕ್ಟ್ರನ್ನ ಕರ್ಕೊಂಬರ್ರಿ ಅಂತ ಹೇಳಿ ಆ ದವಾಖಾನಿಗೆ ಹೋದ ಡಾಕ್ಟ್ರಿಗೆ ಇದು ಮಾಡಿದ್ರೆ ಅವ ಎಲ್ಲ ಇದು ಮಾಡಿ ನೋಡ್ದ, ಚೆಕಿಂಗ್ ಮಾಡಿ ನೋಡ್ತಾನ ಯೂರಿನ್ ಸ್ಟೋನ್ ಐತಿ, ಕಾಲ್ಮಡಿಯಾಗ ಹಳ್ಳೈತಿ. ಈಗಂತೂ ಭಾಳ ಅವು ಸಾಮಗ್ರಿಗಳು ಬಂದಾವ, ಈಗೇನು ತ್ರಾಸಿಲ್ಲ. ಈಗ ಅದನ್ನ ಫೈರಿಂಗ್ ಮಾಡಿ ಹೊಡೆದು ಬಿಡ್ತಾರೆ. ಆವಾಗ ಅಂತೂ ಅಷ್ಟು ಸಾಮಗ್ರಿ ಇರಲಿಲ್ಲ. ಅವಾಗ ಏನು ಮಾಡ್ತಿದ್ರು ಅಂದ್ರೆ ಅದು ಇಲ್ಲಿ ಇಂದ್ರಿಯದಾಗ ಹಿಂಗ ಹಳ್ಳ ಅಟ್ಕಾಶಿ ಐತಲ್ಲ, ಆ ಒಂದು ಸಣ್ಣ ತಾರ್ ತಗೊಂಡು ಕಾಲ್ಮಡಿ ಬರೋ ಜಾಗದಾಗ ಅದನ್ನ ಹಾಕಿ ಒಳಗೆ ಸೇರಿಸ್ತಿದ್ರು. ತಾರ್ ಅಂದ್ರೆ ಗೊತ್ತಾಗತ್ತಿಲ್ಲ, ತಂತಿ ಒಳಗೆ ಸೇರಿಸಿ ಅದು ಏನು ಹಿಂಗೆ ಇದು ಮಾಡ್ಕೊಂಡು ಕೂತೈತಿ ಹಾದಿಗೆ, ಅದನ್ನು ಸರಿಸಿದ ಕೂಡ್ಲೇನ ಅವಾಗ ಹಿಂಗೆ ಒಳಗೆ ಹಾಕಿದ್ರು.
ಒಳಗೆ ಹಾಕಿದ್ರು ಇವರು ಸುಮ್ ಹಿಂಗ ಕೂತಾರ. ಡಾಕ್ಟರ್ನ ಕೈ ನಡಗಲಕತ್ತದು. ಡಾಕ್ಟರ್ ಅಂದ, ಇದೇನು ಮನುಷ್ಯನೋ ಏನು ಕಲ್ಲಿನ ಮೂರ್ತಿಯೋ ಅಂದ. ಯಾಕಂತ ಕೇಳಿದ್ರ ನಾವು ಎಷ್ಟೋ ಪೇಷಂಟನ್ನ ನೋಡೇವಿ, ಈ ತಂತಿ ಒಳಗ ಸೇರ್ಸಿದ್ರ ಒದರ್ಬೇಕು ಅವ, ಅಷ್ಟು ತ್ರಾಸಕತೆ. ಆದರೂ ಕೂಡ ಸುಮ್ಮನೆ ಕೂತ್ಬಿಟ್ಟಾರ. ಏನಪ್ಪ ಸಾಕ್ಷಾತ್ ಏನು ಇದು ಮೂರ್ತಿಯೋ ದೇವರು ಏನು ಅಂಥೇಳಿ ಅವ ಗಾಬರಿಯಾಗಿಬಿಟ್ಟ. ಇಷ್ಟೂ ಇಲ್ಲ, ಉಸುಕೂ ಇಲ್ಲ, ಪಿಸುಕೂ ಇಲ್ಲ, ಹಿಂಗ್ ಸ್ಥಿತಪ್ರಜ್ಞೆ. ಆದ್ದರಿಂದ ಕಡೆಗೆ ಹಿಂದಿಗಡೆ ಮತ್ತೆ ಅದನ್ನು ಇದು ಮಾಡಿ ತಂತಿ ಪೂರ ಪ್ರವೇಶ ಮಾಡಿದಾಗ ಅದೇನು ಜಾಗ ಸರಿದಾಗ ಬಲ್ಲ ತಿಳ್ಕೆ ಕಾಲ್ಮಡಿ ಹೊರಗೆ ಜಿಗದು. ಆವಾಗ ಹೊಟ್ಟೆ ಎಲ್ಲ ಇಳಿತು. ಅಂದ್ರೆ ಈ ರೀತಿ ಅಲ್ಲಿ ಇಂಥ ದುಃಖದ ಪ್ರಸಂಗ ಬಂದರೂ ಕೂಡ ನೆನೆಯದಂತೆ ಇರಿಸು ಎನ್ನನು. ಈ ರೀತಿ ಅದರ ಪರಿಣಾಮ ನನ್ನ ಮೇಲೆ ಆಗದಂತೆ ಅಂತ ಸ್ಥಿತಿ ನನಗೆ ಕೊಡು ಅಂತ ಅರ್ಥ. ಇಲ್ಲಿ ಶಂಕರಾನಂದ ಪರಮಹಂಸರಿಗೆ ಬೆನ್ನಿಗೆ ಬ್ಯಾತಾಳ ಹುಣ್ಣಂತಿತ್ತು. ಇಷ್ಟು ಇದು ಬಿದ್ದಿತ್ತು ಅವ್ರಿಗೆ. ಭಯಂಕರ ತ್ರಾಸ ಅದು. ಅವರಿನ್ನೂ ಅಷ್ಟು ಮುಪಾವಸ್ಥೆ ಬಂದ ಅವರಿಗೆ ದೇಹಪಾತ ಆಗಿಲ್ಲ. ಆದರೂ ಅವರು ಅದು ಎಷ್ಟು ಅದು ಏನು ಅದು ಬೇರೆ ಯಾವುದರಿಂದ ಉಪಯೋಗ ಇದು ನಿವಾರಣೆ ಆಗಿಲ್ಲ. ಅದು ಬ್ಯಾತಾಳ ಹುಣ್ಣು ಹಿಂಗಿತ್ತದು. ಅವ್ರು ಎಷ್ಟೋ ಶಿಷ್ಯರು, ಯಪ್ಪ ಏನಿದು, ಎಷ್ಟು ತ್ರಾಸ ಇದು, ಯಾರಿಗಾಗಿತ್ತು ತ್ರಾಸ ಅಂತಿದ್ರು ಅವರು. ಯಾರಿಗಾಗೈತಿ? ನನಗ ಇದಕ್ಕಾಗೈತಿ. ಅದು ನಾ ಅದೇನೇನು ಅಲ್ಲ, ಮತ್ತು ನಾ ಅದು ಅಲ್ಲ, ಮತ್ತು ಈ ದೇಹಕ್ಕಿಂತ ನಾ ಬೇರೆ ಇದೆ ಅಂತ ಅದಕ್ಕೆ ಅದು ನನಗೇನಪ್ಪ ಅಂತ ಈ ರೀತಿ ಸ್ಥಿತಿ. ನನಗೆ ಹಿಂಗಾಗೈತಿಲ್ಲ, ನಾ ಹೆಂಗೆ ಮಾಡಲಿ? ಈ ರೀತಿ ಇಂತಿಂತ ಇದು ಆದರೂ ಕೂಡ ಇವ್ರನ್ನೇನು ಮಾಡ್ತಿ? ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಗುರುಗಳಾದವನ ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಆಗಿಬಿಟ್ಟಿತ್ತು. ಕ್ಯಾನ್ಸರ್ ರೋಗ. ಎಲ್ಲರೂ ಯಪ್ಪ ದೇವಿ ಸಾಕ್ಷಾತ್ಕಾರದಾಳ ನಿಮಗೆ, ಆ ದೇವಿಗೆ ಹೇಳ್ರಲ್ಲ ಜರ ಇದು ನಿವಾರಣೆ ಮಾಡಂತ. ಏನು ಬಿಡಲ್ಲ. ಅದರಿಂದ ನನಗೇನು ಸುಮ್ಮ ಆಕಿಗೆ ಯಾಕೆ ತ್ರಾಸ ಕೊಡೋದು? ಅದು ಇದು ಇದ್ರದೈತೆ ದೇಹದ್ದು. ಅದಕ್ಕೆ ಶರೀರ ಭೋಗ ಅರಿವಿಗಿಲ್ಲ ಅಂತ ನಿಜಗುಂಡ್ರು ಒಂದು ಮಾತು ಹೇಳ್ಯಾರ. ಶರೀರ ಭೋಗ ಅರಿವಿಗಿಲ್ಲ. ಶರೀರಕ್ಕೆ ಇವು ಬರ್ತಾವು, ಬೇಕಾದವ ಇರಲಿ, ನಾವು ಜ್ಞಾನಿ ಇರಲಿ ಅಜ್ಞಾನಿ ಇರಲಿ, ಬೇಕಾದವ ಇರಲಿ, ಬರತ್ತಾವ. ಆದ್ರೆ ಅರಿವಿಗಿಲ್ಲ. ಶರೀರ ಭೋಗ ಅದು ಅರಿವಿಗಿಲ್ಲ ಅಂದ್ರೆ ಆತ್ಮನಿಗಿಲ್ಲ. ಈ ರೀತಿ ಪಕ್ಕ ತಿಳ್ಕೊಂಡಿದ್ದರಿಂದ ಅದರ ಪ್ರಭಾವ, ಆ ದುಃಖ ಅದನ್ನ ನೆನೆಯದಂತೆ ಇರಿಸಿ ಅನ್ನೋದು ಅಂತ ಹಿಂಗೆ ಹೇಳ್ಯಾರ. ಅದಕ್ಕೆ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಅದನ್ನ ನನಗೆ ಹಿಂಗಾಗೈತಿ, ಇದು ಭಾಳ ತ್ರಾಸ ಆಗೈತಿ ಅಂತ ಅದ್ರ ಕಡೆ ನನ್ನ ಲಕ್ಷ್ಯ ಹೋಗಿ ಅದರ ಸ್ಮರಣ, ನನಗೆ ದುಃಖದ ಸ್ಮರಣ ಆಗದಂತೆ ಮಾಡು ಅಂದ್ರ ಆ ಸ್ಥಿತಿಯಲ್ಲಿ ಇದ್ದುಕೊಂಡು ಬಿಟ್ರೆ ಅದು ಏನಾರ ಆಕತಿ, ಏನಾರ ಹೋಗ್ತೈತಿ, ಹೋಗ್ಲಿ ಬಿಡ, ಅದರ ಹಣ್ಣು ಬೇಡ, ಅದಕ್ಕೆ ನನಗೇನು ಅಂತ ಈ ರೀತಿ ಅದನ್ನ
ಪರಿಣಾಮಕಾರಿ ಮಾಡಿಕೊಳ್ಳೋದಿಲ್ಲ. ಹೇಗೆ ಆ ಸ್ಥಿತಿ ನನಗೆ ಕೊಡಪ್ಪ ಅಂತ ಹೇಳಿದ ಮಾತು. ಹೇಗ ಅದಕ್ಕಾಗಿ ಈ ರೀತಿ ಒಂದನೇ ನುಡಿಯಲ್ಲಿ ಏನದಾವಲ್ಲ ಇವೆಲ್ಲ ಆದಿ ವ್ಯಾಧಿಗಳಿಗೆ ವಿಲಕ್ಷಣ ಸಾಕ್ಷಿ ಅದ್ವಯ ಪರಬ್ರಹ್ಮ ಸ್ವರೂಪನಾದೇನೆ ಅಂದ ಮೇಲೆ ಪುನಃ ಆ ದುಃಖಗಳೊಡನೆ ನನ್ನನ್ನು ಬೆರೆಯದಂತೆ ಮಾಡಂದ್ರೆ ಅದನ್ನ ನನಗೆ ಹಿಂಗಾಗೈತೆ ಅಂತ ಹೇಳಿಕೆ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಮಾಡಿಕೊಳ್ಳದಂತೆ ನಾನು ಇರಿಸು, ಆ ಸ್ಥಿತಿಯಲ್ಲಿ ಇರಿಸ ಅಂತ ಹೇಳಿದ್ದ. ಅವು ನನಗೆ ಬರ್ಲಾರ್ದಂಗೆ ಮಾಡತ್ ಹಿಂಗಲ್ಲ. ಮತ್ತೆ ಆದ್ದರಿಂದ ಅವುಗಳನ್ನು ಸ್ಮರಿಸಲಿಕ್ಕೂ ಕೂಡ ಅವಕಾಶ ನನಗೆ ಕೊಡಬೇಡ. ಹೇಗೆ ಅಸಂಗ ಸಾಕ್ಷಿ ಪ್ರತ್ಯಗಾತ್ಮನೆಂಬ ಜ್ಞಾನದಿಂದ ಇವೆಲ್ಲ ಭೋಗ್ಯ ಭೋಕ್ತೃತ್ವಗಳು ಇಲ್ಲದಂತೆ ಜ್ಞಾನಿಗೆ ಅವು ತ್ರಿವಿಧ ದುಃಖಗಳ ಸಂಬಂಧ ಇಲ್ಲ ಅಂತ ನನಗೆಲ್ಲೈತಿ. ಆ ದುಃಖ ನನಗೈತೇನ? ದೇಹಕ್ಕಾಗೈತಿ. ದೇಹಕ್ಕಾಗೈತಿ ಅಂತ ಮತ್ತೆ ದೇಹದ ಕಡೆಗೆ ಇಲ್ಲ, ನನ್ನ ಲಕ್ಷ್ಯ ಕಡೆ ಐತಿ. ನಾ ಯಾರು? ಆತ್ಮಸ್ವರೂಪ, ಅದು ಆನಂದ ಸ್ವರೂಪದೇನ. ನನಗೆಲ್ಲಿರ್ಬೋದು ದುಃಖ ಅಂತ ಈ ಸ್ಥಿತಿಯಲ್ಲಿ ನನಗೆ ಇರಿಸು. ಆ ದೇಹದೊಡನೆ ತಾದಾತ್ಮ್ಯ ಹೊಂದಿ ಆ ಕಡೆ ನನಗೆ ಹಿಂಗಾಗೈತಿ ಅಂತ ಅದನ್ನ ನನ್ನ ನೆನಪಿಗೆ ಬರ್ಲಾರ್ದಂಗ ಮಾಡು ಅನ್ನೋದೇ ಅಭಿಪ್ರಾಯ ಇಲ್ಲಿ. ಆದ್ರೆ ಇಷ್ಟಾಯ್ತು ಅಂತಂದ್ರ ಇಹಲೋಕದ ದುಃಖ ಇವೆಲ್ಲ ಆಗವು ಎಲ್ಲಿ? ಈ ಲೋಕದಾಗ ಆಗವು. ಈ ಲೋಕದ ದುಃಖದ ಅಭಾವ ಅಂತ ಜ್ಞಾನಿಗೆ ಇಷ್ಟು ತಿಳ್ಕೊಂಡು ಆ ಸ್ಥಿತಿಯಲ್ಲಿ ಎದ್ದು ಬಿಟ್ಟಂದ್ರ ಈ ಲೋಕದ ದುಃಖದ ಅಭಾವ ಆಯ್ತು ಅವಾಗ. ಹೀಗೆ ಇನ್ನು ಎರಡನೇ ನುಡಿಯಲ್ಲಿ ಪರಲೋಕದ ದುಃಖದ ಅಭಾವ ಅವನಿಗೆ ಹೇಳ್ತಾರ. ಏನಂತಾರ? ಕಲುಷ ಕರ್ಮವನೇ ಮಾಡಿ ಸುಕೃತವನು ಉಳಿದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹು ಎನ್ನನು. ಏನಂತಾರೆ ಅಂದ್ರ ನಾ ಪಾಪ ಕರ್ಮಗಳನ್ನು ಮಾಡಿದನಿ, ನಾ ಪುಣ್ಯ ಕರ್ಮ ಮಾಡಲಿಲ್ಲ ನನ್ನ ಆಯುಷ್ಯದಾಗ. ಏನಂತಾನ? ನಾ ಪಾಪನ ಭಾಳ ಮಾಡ್ಕೋತ ಹೋಗ್ಬಿಟ್ಟೆ, ಪುಣ್ಯ ಕರ್ಮ ಮಾಡಲಿಲ್ಲ. ಮತ್ತಿನ್ನು ಪಾಪನ ಮಾಡಿ ನನ್ನ ಮೇಲೆ ಮತ್ತು ನಾಳೆ ನನಗೆ ನರಕ ದುಃಖ. ಅದು ನಭುಕ್ತಂ ಕೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಹೇಳಿದ್ರಿಂದ ಮತ್ತಿನ್ನ ಪಾಪ ಕರ್ಮಗಳು ನನ್ನಿಂದ ಗಟ್ಟಿಸ್ಯಾವ, ಅವ ಮಾಡ್ಕೋತ ಹೋಗ್ಬಿಟ್ಟೇನೆ ಅಂದಮೇಲೆ ಮತ್ತು ನಾಳೆ ನಾ ನರಕಕ್ಕೆ ಹೋಗಬೇಕಾಕೈತಿ. ಇನ್ನು ಹ್ಯಾಂಗೆ ಮಾಡಲಿ? ನಾ ಹಾದಿ ತಪ್ಪಿನಿ, ಮೊದಲ ನನಗಿದು ಗೊತ್ತಾಗಲಿಲ್ಲ. ಹಿಂಗೆ ಕೆಲವರಿಗೆ ಆ ಕಡೆಗೆ ಬರ್ತೈತೆ. ಹಂಗಾದ ಹೌದಿಲ್ಲ? ಆವಾಗ ಅದಕ್ಕೆ करनी करे जब न डरे बबूल फेरे तो आम कहाँ से आए ಅಂತ ಹಿಂದಿ ಕಡೆ ಹೇಳ್ತಾನ. करनी करे जब न डरे. ಅಲ್ಲ, ಪಾಪ ಕರ್ಮಗಳನ್ನು ಮಾಡಾಗರ ಅಂಜಲಿಲ್ಲ, ಹೊಡೆದ ಗಾಡಿ ಬಿಂದಾಡ ಕೈಯದಳ. ಬಬೂಲ್ ಫೇರೆ तो आम कहाँ से आए. ಬಬೂಲ್ ಅಂದ್ರ ಜಾಲಿ ಬೀಜ, ಬಬೂಲ್ ಅಂತಾರ ಅದಕ್ಕೆ ಹಿಂದಿ ಒಳಗೆ. ಜಾಲಿ ಗಿಡ, ಆ ಜಾಲಿ ಗಿಡದ ಬೀಜ ಊರಿ ಆಮ್ ಕहाँ से आए. ಮಾವಿನಕಾಯಿ ಬೇಡ್ತಿ, ಮಾವಿನ ಹಣ್ಣು ಸಿಗ್ತಾವ ನಿನಗೆ ಜಾಲಿ ಬೀಜ ಊರಿ. ಅದಕ್ಕಾಗಿ ಮತ್ತು ನೀ ಗೊಳಗೊಳಕೆ ಬಿತ್ತಿಕೆ ನನಗೆ ಇದು ಬರಲಿ ಅಂದ್ರೆ
ಹಂಗದ ಆಗೋದಿಲ್ಲ. ಅದಕ್ಕೆ ಪಾಪ ಕರ್ಮಗಳನ್ನ ಮಾಡಿ ನನಗ ಸುಖ ಸಿಗಲಿ ಅಂತಂದ್ರ ಆಗೋದಿಲ್ಲ. ಹೌದಿಲ್ಲ? ಯಾಕ? ಪಾಪದ ಫಲ ದುಃಖ, ಪುಣ್ಯದ ಫಲ ಸುಖ. ಇದು ಅಂತೂ ಎಲ್ಲರಿಗೂ ಗೊತ್ತಿದ್ ಮಾತಾಯ್ತು. ಅದಕ್ಕೆ ಈ ರೀತಿ ನನ್ನ ಆಯುಷ್ಯದಾಗ ನಾ ಭಾಳ ಪಾಪದ ಕರ್ಮ ಮಾಡಿದ್ನಿ, ಮತ್ತು ನಾಳೆ ನನಗೆ ದುಃಖ ಆಗ್ತಾಯಿತ್ತು ಏನೋ, ಇನ್ನು ಹೆಂಗೆ ಮಾಡಲಿ? ಪುಣ್ಯರ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಟೈಮ್ ಕಳೆದು ಹೋಗೈತಿ, ಇನ್ನೇನು ಮಾಡಲಿ ದೇವ್ರ? ಹಿಂಗ ಪರಲೋಕದ ಆ ನರಕಾದಿ ದುರ್ಗತಿ ಆಗ್ತದ ಅಂತೇಳಿ ಏನು ಚಿಂತಿ ಹತ್ತೈತಲ್ಲ, ಹಿಂಗಾಗೈತಿ. ಇನ್ನು ಮುಂದೆ ಹೆಂಗ ಏನಂತೇಳಿ ಹೆಂಗ ಒಬ್ಬನು ಮರ್ಡರ್ ಮಾಡಿರ್ತಾನೆ, ಕೊಲೆ ಮಾಡಿರ್ತಾನಲ್ಲ, ಇನ್ನು ನನಗ ಪೊಲೀಸರು ಹೇಳಿದ ಮೇಲೆ ಇನ್ನು ನನಗೆ ಜೇಲ್ ಆಗಿ ಇನ್ನು ಜನ್ಮ ಸಾಯೋತನ ಜೇಲ್ದಾಗ ನನಗೆ ದುಃಖ ಅನುಭವಿಸ್ಬೇಕಾಗ್ತೈತಿ ಅಂತೇಳಿ ಹೆಂಗ ಚಿಂತೆ ಹತ್ತೈತಲ್ಲ, ಹಾಗೆ ಈ ರೀತಿ ಅದಕ್ಕೆ ನಾ ಪಾಪ ಕರ್ಮನ ಮಾಡಿದನಿ, ಪುಣ್ಯ ಕರ್ಮ ಮಾಡಲಿಲ್ಲ ಅಂದಮೇಲೆ ಮಾತ್ರ ನನಗೆ ನಾಳೆ ನರಕ ದುಃಖ ಬಂದು ಒದಗತೈತೆ ಅಂತೇಳಿ ಈ ಚಿಂತೆ ಏನು ಆಕೈತಲ್ಲ, ಇದಕ್ಕೆ ಪರಲೋಕ ದುಃಖ ಅಂತಾರೆ. ಆದ್ದರಿಂದ ಮತ್ತಿ ಪಾಪ ಹೆಂಗಾರ ಹೋಗ್ತೈತಿ, ಮತ್ತು ಪುಣ್ಯ ಯಾಕ? ನನಗೆ ಬೇಕಾಗಿರೋದು ಸುಖ, ನನಗೆ ಬೇಕಾದದ್ದು ಸುಖ. ಈ ದುಃಖ ಅಂತೂ ನಾವು ಅಲ್ಲೇ ಬೇಡ. ಅದಕ್ಕಾಗಿ ಮತ್ತೇನಾಗಬೇಕಾಯ್ತು? ಈ ಪಾಪ ಹೋಗಿ ನನಗೆ ಪುಣ್ಯ ಬರಬೇಕು. ಅದು ಹೆಂಗೆ ಬರ್ತೈತಿ ಅಂತ ಹೀಗೇನು ಚಿಂತೆ ಐತಲ್ಲ, ಈ ಚಿಂತಿನ ಪರಲೋಕ ದುಃಖ ಅಂತ ಹೇಳಲ್ಪಡ್ತದೆ. ಅದು ಇದು ಅಜ್ಞಾನಿಗಳಿಗೆ ಆಗ್ತಿರ್ತೈತಿ. ಆದ್ರೆ ಜ್ಞಾನಿಗೆ ಈ ರೀತಿ ಪರಲೋಕ ದುಃಖರ ಇರ್ತೈತೇನು ಅಂದ್ರೆ ಇಲ್ಲ. ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹೆ ನಾನು. ಯಾಕ ಜ್ಞಾನಿಗಿರುವುದಿಲ್ಲ ಅಂತ ಕೇಳಿದ್ರೆ, ಈ ದೇಹದಲ್ಲಿ ಆದ ಪುಣ್ಯ ಪಾಪ ಏನಿರ್ತಾವಲ್ಲ, ಇವನಿಗೇನು ಮಾಡಿದ್ದು ಆದದ್ದು ಪುಣ್ಯ ಪಾಪ ಇರ್ತಾವಲ್ಲ, ಅವು ಮುಂದೆ ಫಲ ಕೊಡ್ಲಕ್ಕ ಕಾರಣ ಇಲ್ಲ. ಯಾಕಂದ್ರೆ ಇವ ಯಾವುದೇ ಕರ್ಮ ಮಾಡಿದ್ರೆ ಅದರಲ್ಲಿ ನಾನು ಮಾಡಿದನೆಂಬ ಭಾವನೆ ಇಲ್ಲ, ಅಭಿಮಾನ ಇಲ್ಲ. ಆದ್ದರಿಂದ ಅವನಿಗರ ಸಂಬಂಧ ಆಗೋದಿಲ್ಲ. ಮತ್ತು ಸಂಬಂಧ ಆಗುವುದಿಲ್ಲ ಅಂದ್ರೆ ಮತ್ತೆ ಅವ್ರ ಗತಿ ಹೆಂಗ? ಮಾಡಿದ್ದಕ್ಕ ಅವ್ರನ್ನ ಅನುಭವಿಸೋರು ಯಾರಂಗಾರ ಅಂತಂದ್ರ, ಅವನನ್ನು ಯಾರು ಸ್ತುತಿ ಮಾಡ್ತಾರ, ಅವನ ಸೇವಾ ಮಾಡ್ತಾರ, ಅವನ ಸಂತೋಷ ಪಡಿಸ್ತಾರ, ಅವರೆಲ್ಲ ಅವನ ಪುಣ್ಯ ಬೆಳ್ಕೋತಾರ. ಮತ್ತು ಯಾರು ಅವನಿಗೆ ನಿಂದ ಮಾಡ್ತಾರ, ತ್ರಾಸ ಕೊಡ್ತಾರ, ಈ ರೀತಿ ಮಾಡುವವರೆಲ್ಲ ಅವನ ಪಾಪಗಳನ್ನು ಬೆಳ್ಕೋತಾರ. ಹಿಂಗ ಹರಿದು ಹಂಚಿ ಹೋಗ್ತಿ. ಆದ್ದರಿಂದ ಅವ ಪದ್ಮಪತ್ರಮಿವಾಂಬಸ ಅಂತ ಹೇಳಿದ ಪ್ರಕಾರ ಕಮಲ ಪತ್ರದಂತೆ ಅವನು ನಿರ್ಲೇಪವಾಗಿರ್ತಾನೆ, ಯಾವುದರೂ ಸಂಬಂಧ ಇಲ್ಲದನ ಇರ್ತಾನು ಅಂಥೇಳಿ ಹಿಂದಾದರೂ ಬಂದದ್ದು. ಏನು? ನಿಜವನರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದಾವ ಪುಣ್ಯದೋಳ್ ಒಡಗೂಟ ಅಂತೇಳಿ ಹಿಂದ ಜ್ಞಾನದ 34ನೇ ಪದ್ಯದಾಗ ಬಂದಿತ್ತಿದು. ಭಗವದ್ಗೀತೆಯಲ್ಲೂ ಕೂಡ ಪರಮಾತ್ಮ ಹೇಳ್ಯಾನಿದನು. ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ
ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸ ಮೇ ಪ್ರಿಯ. ಏನಂತಾನೆ? ಯೋ ನ ಹೃಷ್ಯತಿ, ಯಾವನು ಆನಂದಿತನಾಗುವುದಿಲ್ಲವೋ, ಸಂತೋಷ ಕೊಡೋದಿಲ್ಲೋ, ಯಾಕ ಇಷ್ಟ ಪ್ರಾಪ್ತಿ ಆಯಿತು ಅಂದ್ರೆ ನನಗೆ ಹಿಂಗಾಯ್ತು, ಭಾಳ ಬೇಷ ಆಯ್ತು ಅಂತೇಳಿ ಹಿಗ್ಗೋದಿಲ್ಲ ಅಂತ. ನ ದ್ವೇಷ್ಟಿ, ದುಃಖ ಬಂತಪ್ಪ, ಸುಖ ಬಂದಾಗ ಹಿಗ್ಗೋದ, ದುಃಖ ಬಂದಾಗ ಕುಗ್ಗೋದೈತನ. ನ ದ್ವೇಷ್ಟಿ, ಅದಕ್ಕೂ ದ್ವೇಷ ಮಾಡಂಗಿಲ್ಲ. ನ ಶೋಚತಿ, ಮತ್ತ ಹಿಂಗಾಯ್ತಲ್ಲ ಅಂತ ದುಃಖ ಪಡ್ತಾನೇನ. ನ ಶೋಚತಿ ನ ಕಾಂಕ್ಷತಿ, ಅದು ಬೇಕು ಇದು ಬೇಕು, ಅದು ನನಗೆ ಅದು ಬರಲಿ ಇದು ಬರಲಿ ಅಂತೇಳಿ ಕಾಮನ ಮಾಡ್ತಾನೆ ಅದರ ಇಲ್ಲ, ಆ ಕಾಮನೇನೂ ಮಾಡುವುದಿಲ್ಲ. ಶುಭಾಶುಭ ಪರಿತ್ಯಾಗಿ, ಇಲ್ಲಿ ಬಂದ ಯಾವ ಪುಣ್ಯ ಪಾಪ, ಶುಭ ಅಶುಭ ಅಂತಕ್ಕಂಥ ಪುಣ್ಯ ಪಾಪ ಎರಡೂ ಪರಿತ್ಯಾಗಿ, ಎರಡೂ ಬಿಟ್ಟ, ಎರಡಕ್ಕೂ ಸಂಬಂಧ ಇಲ್ಲ. ಹಿಂಗೆ ಯಾವದ ಅದಕ್ಕೆ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸ ಮೇ ಪ್ರಿಯ, ಅವನು ನನಗೆ ಭಾಳ ಪ್ರಿಯದ ನೋಡು ಅಂತ ಗೀತೆಯ 12ನೇ ಅಧ್ಯಾಯದ 17ನೇ ಶ್ಲೋಕದೊಳಗೆ ಹೇಳ್ಯಾರ. ಆದ್ದರಿಂದ ಮತ್ತವ ಇದಕ್ಕೆಲ್ಲ ಹಿಂಗ ಆಯ್ತಲ್ಲ ಅಂಥೇಳಿ ಈ ಪರಲೋಕದ ದುಃಖ ನನಗೆ ಹಿಂಗ ಆಗಬಾರ್ದಾದ್ರೆ ಚಿಂತೆ ಮಾಡಿ ಏನ್ರ ಕೊರಗಂಗದಾನೇನ? ಅದ್ರದ್ದು ಚಿಂತಿಲ್ಲ, ಇದ್ರದ್ದು ಚಿಂತಿಲ್ಲ, ಈ ಲೋಕದ ಚಿಂತಿಲ್ಲ, ಪರಲೋಕದ ಚಿಂತೆನೂ ಇಲ್ಲ. ಎರಡೂ ಪ್ರಕಾರದ ದುಃಖಗಳ ಚಿಂತೆ ಅವಾಗ ಇಲ್ಲ ಇಲ್ಲ. ಯಾಕಂದ್ರೆ ಅವನ ಇದ್ದ ಕರ್ಮಗಳೆಲ್ಲ ನಾಶ ಆಗಿ ಹೋಗ್ಯಾವ. ಅದಕ್ಕೆ ನಿರ್ವಾಣ ಷಟ್ಕದೊಳಗೆ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾನ ಯಜ್ಞ ಹೇಳ್ಕೊಂಬಂದ. ಅದಕ್ಕೆ ನನಗೇನು ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ, ಮನ್ನಾ ಯಾಕೆ ಅದ್ರ ಚಿಂತೆ ಮಾಡಲಿ? ಏನು ನನಗಾವು ಏನು ಮಾಡಂಗದಾವು? ಈ ರೀತಿ ಅವುಗಳ ಇದು ಪರಿಣಾಮ ನನ್ನ ಮೇಲೆ ಏನೂ ಇಲ್ಲ ಅಂತ ಹಿಂಗೆ ತಿಳಿದಿದ್ದರಿಂದ ಆ ಪಾಪ ಮಾಡೀನಿ, ನನಗೆ ನರಕ ದುಃಖ ಎಲ್ಲಿ ಅನುಭವಿಸ್ಬೇಕಾಗ್ತಾಯ್ತೋ ಹಿಂಗೆ ಚಿಂತೆ ಐತೆ ನಮ್ಗೆ ಇಲ್ಲ. ಆದ್ದರಿಂದ ಈ ರೀತಿ ಅವನಿಗೆ ನಿಜಗುಂಡ್ರೆ ಇನ್ನೊಂದು ಕಡೆ ಹೇಳ್ಯಾರ, ಮರದೋಳಿ ಹೂದು ಅನಲನ ಮರವು ಅನಲನಲ್ಲಿರದ ಪರಿಯಂತೆ ಸಕಲ ಸಂಸಾರದೊಳಗೆ ಬೆರೆದಿಹನು ಗುರು ಶಂಭು ಲಿಂಗವೇ ತಾನಾದನು. ಶರಣನು ಆ ಶರಣನ ಸಂಸಾರ ಇಲ್ಲಾತಗೆ ಅಂತ ಹೇಳ್ಯಾರ. ಯಾವ ಆ ಶರಣ ಅಂದ್ರೆ ಆ ಪರಮಾತ್ಮನಲ್ಲಿ ಅಭೇದವುಳ್ಳಂಥವು ಶರಣ ಅಂತಾರೆ. ಮರದೋಳಿ ಉದಾಹರಣೆ ಕೊಟ್ಟಾರ, ಮರದೋಳಿ ಹೂದು ಅನಲ. ಮರ ಅಂದ್ರೆ ಗಿಡ, ಗಿಡದಾಗ ಅನಲ್ ಅಂದ್ರೆ ಬೆಂಕಿ, ಗಿಡದಾಗ ಬೆಂಕಿ ಇರ್ತೈತಿ, ಆದರೆ ಬೆಂಕಿಯಾಗ ಗಿಡ ಇರಂಗಿಲ್ಲ. ಗಿಡದಾಗ ಬೆಂಕಿ ಇರ್ತೈತಿ ಹೌದಿಲ್ಲ,
ಅಲ್ಲಿ ಮರಕ್ಕೆ ಮರ ಬಿದರಾದ ಹಚ್ಚಿ ತಿಕ್ಕಿ ಬಿದ್ರೆ ಬೆಂಕಿ ಉತ್ಪನ್ನ ಆಕೈತಿ ಅದಿಲ್ಲ. ಅದಕ್ಕೆ ಕಟ್ಗ್ಯಾಗ ಬೆಂಕಿ ಐತಿಲ್ಲೋ ಐತಿ. ಮರದೊಳಿ ಹೂದು ಅನ್ನಲ್ಲ, ಗಿಡದಾಗ ಬೆಂಕಿ ಐತಿ. ಬೆಂಕಿ ಐತಿ ಅಂತ ಅದ್ರ ಮ್ಯಾಲ್ಕ್ ಬೆಳಿತೈತಿ. ಆದರೆ ಗಿಡದಾಗ ಬೆಂಕಿ ಐತ್ಕರೆ ಬೆಂಕಿಯಾಗ ಗಿಡ ಇರಂಗಿಲ್ಲ. ಬೆಂಕಿಯಾಗ ಗಿಡ ಇಟ್ರ ಮತ್ತು ಕಾಮನ್ ಸುಡಾಗ ಹಂಗ ಮಾಡ್ತಾರಲ್ಲ, ಹೌದಲ್ಲ? ಅದಕ್ಕೆ ಗಿಡದಾಗ ಬೆಂಕಿ ಇರ್ತೈತೆ ಕರೆ ಬೆಂಕಿಯಾಗ ಗಿಡ ಇರಂಗಿಲ್ಲ. ಹಂಗ ಮರದೊಳಿ ಹೂದು ಅನ್ನಲ್ಲ, ಆ ಮರವು ಅನಲನಲ್ಲಿರದ ಪರ್ಯಂತೆ ಸಕಲ ಸಂಸಾರದೊಳಗೆ ಬೆರದಿಹನು ಗುರು ಶಂಭುಲಿಂಗವೇ ತಾನಾದ ಶರಣ. ಅವ ಆ ಶರಣ ಅವ ಏನದಾನಲ್ಲ ಜ್ಞಾನಿ ಪುರುಷ, ಅವ ಎಲ್ಲಿದಾನ? ಈ ಸಂಸಾರದಾಗ ಅದಾನ. ಈ ಸಂಸಾರದಾಗ ಅವ ಶರಣ ಅದಾನ. ಸಂಸಾರ ಅವನಲ್ಲಿ. ಗಿಡದಾಗ ಬೆಂಕಿ ಐತಿ, ಬೆಂಕಿಯಾಗ ಗಿಡ ಇಲ್ಲ. ಹಂಗ ಸಂಸಾರದಾಗ ಇರ್ತಾನವ, ಆದ್ರೆ ಈ ಸಂಸಾರ ಅವನ ಒಳಗೆ ಇರಂಗಿಲ್ಲ. ನೋಡಿ ಹೆಂಗೈತಿ ಮಾತು. ಆದ್ದರಿಂದ ಈ ರೀತಿಯಾಗಿ ಇವು ಎರಡು ಕರ್ಮಗಳೇನದಾವಲ್ಲ, ಪುಣ್ಯ ಪಾಪ ಅನ್ನೋ ಕರ್ಮ, ಇವು ಅವನಲ್ಲಿ ಇರಂಗಿಲ್ಲ. ಹ್ಯಾಂಗಿರಂಗಿಲ್ಲ ಅಂತಂದ್ರೆ ಅದಕ್ಕೆ ಈಗ ಒಂದು ಗಿಡಕ್ಕೆ ಬೆಂಕಿ ಹತ್ತೈತಿ. ಬೆಂಕಿ ಹತ್ತಿ ಅದು, ಆ ಗಿಡದಾಗ ಪಕ್ಷಿಗಳಿದ್ದು. ಏನಿದ್ದು? ಅನೇಕ ಪಕ್ಷಿಗಳು ಗಿಡದಾಗ ಕೂತಿದ್ದು. ಆ ಗಿಡಕ್ಕೆ ಉರಿ ಹಚ್ಚಿದ್ರಪ್ಪ. ಉರಿ ಹಚ್ಚಿದ್ರ ಅಂದ್ರೆ ಆ ಪಕ್ಷಿ ಆಯ್ತು ಆರಾಮ್ ಸುಮ್ ಕುಂದ್ರೋಣ ಅಂತ ಹೇಳಿ ಕುಂದಿರ್ತಾವನ. ಮರಕ್ಕ ಬೆಂಕಿ ಹಚ್ಚಿದ ಕೂಡಲೇನ ಅವು ಹಾರಿ ಹೋಗ್ತಾವ. ಇವು ಇದ್ದು ಅಂತೂ ಹಾರಿ ಅದು ಹೊರಗಿನೂ ಇಲ್ಲಿ ಗಿಡ ಆಯ್ತು ಅಂತ ಹೇಳ್ಕ ಕುಂದ್ರಲಕ್ ಬರ್ತಾವನ. ಅವಾಗ ಬೆಂಕಿ ಹಚ್ಚಿ ಉರಿಯಾಗ ಬರಂಗಿಲ್ಲ, ಇದ್ದದೂ ಇರಂಗಿಲ್ಲ, ಮತ್ತೊಂದೂ ಬರಂಗಿಲ್ಲ. ಹಿಂಗ ಈ ದೇಹ ಅನ್ನೋ ಈ ಜ್ಞಾನಿಯ ದೇಹ ರೂಪ ಗಿಡದಾಗ ಅಲ್ಲಿ ಇದ್ದ ಪುಣ್ಯ ಪಾಪ ಅನ್ನೋ ಪಕ್ಷರ ಮೊದಲ ಎದ್ದು ಓಡಿಬಿಟ್ಟಾವ. ಮತ್ತಿನ್ನು ಹೊರಗಿನ ಮತ್ತ ಪಕ್ಷಿಯಾದ ಪುಣ್ಯ ಪಾಪ ಅವು ಬಂದು ಮತ್ತೆ ಇದ್ರಾಗ ಕುಂದಿರ್ತಾವೇನ? ಬೆಂಕಿ ಐತೈತಪ್ಪ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತ್ ಕೊಡುತ್ತೆ ಅಂತ ಹೇಳಿದ ಪ್ರಕಾರ ಇಲ್ಲಿ ಜ್ಞಾನ ಅಂತಕ್ಕಂಥ ಅಗ್ನಿ ಹೊತ್ಬಿಟ್ಟೈತಿ. ಮತ್ತ ಅಲ್ಲಿ ಇದ್ದುದು ಇರಂಗಿಲ್ಲ, ಹೊರಗಿನೂ ಬರಂಗಿಲ್ಲ. ಹೀಗದ. ಆದ್ದರಿಂದ ಈ ರೀತಿಯಾಗಿ ಮತ ಪಾಪ ಕರ್ಮ ನನ್ನ ಎಲ್ಲಿ ನರಕಕ್ಕೆ ಹೋಯ್ತಾವು, ಹೆಂಗೆ ಮಾಡಲಿ ಅಂತೇಳಿ ಅವನು ಚಿಂತೆ ಮಾಡ್ತಾನೆ ಇಲ್ಲ. ಅದಕ್ಕೆ ಈ ರೀತಿ ಅವು ತಪ್ಪಿ ಸುಮ್ಮ ನನ್ನ ನೆನಪಿಗರ ಬಂದ್ಗಿಂತಾವು. ಮತ್ತು ಅದಕ್ಕೆ ಅವಕೊಂಡು ಬರ್ಲಾರ್ದಂಗೆ ಮಾಡು ಅಂತ ಹೇಳಿದ. ಬರ್ಲಾರ್ದಂಗೆ ಮಾಡು ಅಂತ ಆಗ್ಬೇಕಾದ್ರೆ ಅವ ಅವಸ್ಥಾ ಪುರುಷ. ಅಂತ ಅವಸ್ಥೆಯನ್ನು ಕೂಡ ಅಂತ ಗುರುನಾಥ ಹರಡ್ರಿಗೆ ಹೆಂಗೆ ಅವಸ್ಥಾ ಬಂದು ಇನ್ನೊಂದು ಕಡೆ ಲಕ್ಷಣ ಇಲ್ಲ. ಅವ ಸ್ಥಿತಪ್ರಜ್ಞನಾಗಿ ಅದರಲ್ಲೇನ ಉಳ್ಕೊಂಡು ಬಿಡುವಂತೆ ನಾನು ಮಾಡು ಅಂತ ಅರ್ಥ. ಕೇವಲ ಬ್ರಹ್ಮಾಕಾರ ಸ್ಥಿತಿಯಲ್ಲೇನ ಇರುವಂತೆ ನನ್ನ ಮಾಡು, ಹೆಂಗದು. ಆಮೇಲೆ ಇಲ್ಲಿ ತನ ಈ ಲೋಕ ದುಃಖ, ನರಕಾದಿ ಪರಲೋಕ ದುಃಖ, ಇವು ಎರಡು ಜ್ಞಾನಿಗೆ ಇರಂಗಿಲ್ಲ. ದುಃಖಾಭಾವ ಅಂತ ಹೇಳ್ಕೊಂಬಂದ್ರು. ಇನ್ನ ಸುಖದ ಭಾವ ಹೇಳ್ಬೇಕಲ್ಲ, ಪರಮಾನಂದ ಪ್ರಾಪ್ತಿ ಅಂದಾರು, ಹೌದಿಲ್ಲ? ದುಃಖದ ನಿವೃತ್ತಿ ಆಯ್ತು, ಇನ್ನು ಪರಮಾನಂದ ಪ್ರಾಪ್ತಿ ಇವಂಗ ಆಗಿರ್ತೈತಿ, ಅದನ್ನ ಹೇಳ್ತಾರೆ. ಅದಕ್ಕನ ಎಲ್ಲ ಆನಂದ ಪ್ರಾಪ್ತಿ ಬರೀ ಒಂದೊಂದು ಅಲ್ಲ. ಅದು ಹೆಂಡತಿ ಸುಖ, ಮಕ್ಕಳ ಸುಖ,
ತಿನ್ನೋ ಸುಖ, ಉಡೋ ಸುಖ, ನೋಡೋ ಸುಖ ಅಂತ ಹೇಳ್ಕೆ ಹಿಂಗಿರ್ತಾವಲ್ಲ, ಇವೆಲ್ಲ ಚಿಲ್ಲರ್ ಪೈಸಾ ಇದ್ದಂಗೆ ಇವು. ಏನಿವು ಚಿಲ್ಲರ್ ಪೈಸಾ. ಅದು 1000 ನೋಟ್, 1000 ರೂಪಾಯಿ ನೋಟ್ ಅಲ್ಲ ಅವು. ಚಿಲ್ಲರ್ ಪೈಸಾ ಇವು. ಅದಕ್ಕೆ ಜ್ಞಾನಿ ಅವ 1000 ರೂಪಾಯಿ ನೋಟ್ ಹಾಕಿ ಕೂತಿರ್ತಾನೆ, ಮತ್ತು ಇವೆಲ್ಲ ಚಿಲ್ಲರ್ ಪೈಸಾ ಏನು ಮಾಡೋದು? ಹೆಂಗ? ಅದಕ್ಕೆ ಈ ರೀತಿ ಸರ್ವಕಾಮಾಪ್ತಿ ಅಂತ ಹೇಳಲ್ಪಡ್ತದೆ. ನರನು 3ನೇ ನುಡಿಯಲ್ಲಿ ಏನು ಹೇಳ್ತಾರೋ, ನರನು ತೊಡಗಿ ಬ್ರಹ್ಮನು ಕಡೆಯಾದವರುಳು 100 ಮಡಿಸಿ ಮಿಕ್ಕ ಆ ಹರುಷಗಳನ್ನು ದಾಟಿದ ನಿಜ ಸುಖ ಭರಿತನು ಎಂದು ಎನಿಸು ಎಂದನು. ನರನು ತೊಡಗಿ ಬ್ರಹ್ಮನು ಕಡೆಯಾದ ಅಂದ್ರ ಮನುಷ್ಯನನ್ನ ಮೊದಲು ಮಾಡಿಕೊಂಡು ಆ ಚತುರ್ಮುಖ ಬ್ರಹ್ಮನ ಪರ್ಯಂತ ಎಲ್ಲ ಬಂದ್ಬಿಟ್ರಿ, A to Z ಅಂದ. ಅಂದ್ರ ಮನುಷ್ಯಾನಂದ ಅನ್ನೋದೇನೈತಿರ, ಮನುಷ್ಯಾನಂದ ಅಂದ್ರೆ ಬರೀ ಇವು ಚಿಲ್ಲರ್ ಪೈಸಾ ಹೇಳಿಲ್ಲ. ಆಗಲೇ ಹೇಳಿನಲ್ಲ, ಹೆಂಡತಿ ಸುಖ, ಮಕ್ಕಳ ಸುಖ, ಉಣೋದು ತಿನ್ನೋದು ಸುಖ ಅಂತ ಹೇಳ್ಕೆ, ಇವು ಚಿಲ್ಲರ್ ಪೈಸಾ. ಈ ಮನುಷ್ಯ ಆನಂದ ಅಂದ್ರ ಈ ಜಗತ್ತೆಲ್ಲ, ಇಡೀ ಸಂಪೂರ್ಣ ಜಗತ್ತೆಲ್ಲ ನನ್ನ ಆದಿಂದಲೇ. ಚಕ್ರವರ್ತಿ ರಾಜ ಏನು ಬೇಕ ಎಲ್ಲರ ಮೇಲೆ ಅಧಿಕಾರ, ಎಲ್ಲ ನಂದ, ಏನ್ ಬೇಕಾದ್ ಮಾಡು, ಬೇಕಾದ ಹಿಂಗ ಏನಿರ್ತಾನಲ್ಲ ಆ ಸುಖ ಅಂತದ. ಅದಕ್ಕೆ ಮನುಷ್ಯಾನಂದ ಅಂತಾರಿದು. ಈ ರೀತಿ ಮನುಷ್ಯಾನಂದ ಮೊದಲು ಮಾಡಿಕೊಂಡು ಆ ಸೃಷ್ಟಿಕರ್ತ ಬ್ರಹ್ಮನ ಪರ್ಯಂತರವಾಗಿ ಹಿರಣ್ಯ ಗರ್ಭಲೋಕ ಪರ್ಯಂತರ ಅಂದ್ರೆ ಬ್ರಹ್ಮಲೋಕ ಐತಲ್ಲ, ಅಲ್ಲಿ ಪರ್ಯಂತರವಾಗಿ ಒಂದಕ್ಕಿಂತ ಒಂದು 100 ಪಟ್ ಅದಾವು ಅಂತ ಹೇಳ್ಕೊಂಬಂದೈತಿಲ್ಲೋ. ಏನು ಮನುಷ್ಯಾನಂದಕ್ಕಿಂತ ಮನುಷ್ಯ ಗಂಧರ್ವಾನಂದ, ಮನುಷ್ಯ ಗಂಧರ್ವಾನಂದಕ್ಕಿಂತ 100 ಪಟ್ಟು ದೇವಗಂಧರ್ವಾನಂದ, ದೇವಗಂಧರ್ವಾನಂದಕ್ಕಿಂತ 100 ಪಟ್ಟು ಪಿತೃಲೋಕ, ಪಿತರರಿಗೆ ಆದ ಆನಂದ, ಪಿತರರಿಗಿಂತ ಅಜಾನ ದೇವತೆಗಳಿಗೆ 100 ಪಟ್ಟು ಹೆಚ್ಚಿಗೆ, ಅವ್ರಕ್ಕಿಂತ ಕರ್ಮ ದೇವತೆಗಳಿಗೆ 100 ಪಟ್ಟು ಹೆಚ್ಚಿಗೆ, ಸ್ವಭಾವ ಸಿದ್ಧ ದೇವತೆಗಳಿಗೆ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ, ಇಂದ್ರನಿಗೆ 100 ಪಟ್ಟು, ಅವನಕ್ಕಿಂತ ಬೃಹಸ್ಪತಿಗೆ 100 ಪಟ್ಟು ಹೆಚ್ಚು, ಪ್ರಜಾಪತಿಗೆ ಅವನಕ್ಕಿಂತ ಹೆಚ್ಚಿಗೂ ಹಿರಣ್ಯ ಗರ್ಭನ ಏನು ಬ್ರಹ್ಮದಲ್ಲ ಅವನಿಗಿಂತ 100 ಪಟ್ಟು ಹೆಚ್ಚಿಗೆ, ಒಂದಕ್ಕಿಂತ ಒಂದು 100 ಪಟ್ಟು ಹೆಚ್ಚಿಗೆ ಅದಾವ ಈ ಲೋಕದ ಆನಂದಗಳೆಲ್ಲ. ಅಂದ ಮೇಲೆ ಆದ್ರೆ ಇವು ಎಲ್ಲ ಹೆಂಗದಾವು ಅಂತಂದ್ರ ಸೋಪಾದಿಕದಾವು. ಇವು ಎಲ್ಲ ಇಂತಿಂತ ಯಾವ ಇಂದ್ರಪ್ಪ ಅಂದ್ರೆ ಎಲ್ಲಿ ಹತ್ಬೇಕು? ದೇವತೆಗಳ ರಾಜ ಅವ, ಆದರೂ ಕೂಡ ಅದು ಸೋಪಾದಿಕ. ಹೀಗೆಲ್ಲ ಸೋಪಾದಿಕ ಆನಂದಗಳನ್ನೆಲ್ಲ ಮೀರಿ ಯಾಕ ಆ ಹರುಷಗಳನ್ನು ದಾಟಿದ ನಿಜ ಸುಖ ಆಗ್ತದೆ. ಏನ್ ಹೇಳ್ಯಾರಲ್ಲಿ? ಹರುಷಗಳನ್ನು ದಾಟಿದ ನಿಜ ಸುಖ ಭರಿತನು ಎಂದೆನಿಸಿ ಅನ್ನನು. ಅವೆಲ್ಲ ದಾಟಿ ಅಂದ್ರೆ ಮೀರಿ ಅದನ್ನು ಹೋಗಿ ಮುಟ್ಟಿದ್ದು. ಆ ರೀತಿ ನನಗೆ ಅನಿಸ್ವಂತ ಹಿಂಗೆ ಹೇಳ್ಯಾರ. ಅದಕ್ಕನ ನಿಜಗೊಂಡ್ರು ಈ ಮಾತನ್ನು ಏನೆಂದು ಪೇಳುವೆನು ಪರಮಾನಂದ ಎನಗಾದ ಹದನು ನಾನು ಇನ್ನು ಏನೆಂದು ಪೇಳುವೆನು ಪರಮಾನಂದ. ನನಗೇನು ಆನಂದ ಆಗೈತಿ ಈಗ
ಏನ್ ಹೇಳಪ್ಪ ಅದನ್ನ ಅಂತ ಇದೇ ಜ್ಞಾನ ಪ್ರತಿಪಾದನದ 27ನೇ ಪದದಾಗ ಹೇಳ್ಯಾರ. ಇವೆಲ್ಲ ಅಲ್ಲಿ ಇವು ಎಲ್ಲ ಆನಂದಗಳಿಗಿಂತಲೂ ಮೀರಿ ಅವುಗಳನ್ನು ದಾಟಿದ ನಿಜ ಸುಖ ಭರಿತನೆಂದೆನಿಸೆನ್ನನು ಅಂತ ಹೇಳಿದ್ರಿಂದ ಆ ಜ್ಞಾನಿಗೆ ಇವೆಲ್ಲ ಮೀರಿ ದಾಟಿ ಅಚ್ಚಿ ಕಡೆ ಏನೈತಿ ಆನಂದ ಅಂತಕ್ಕಂಥದ್ದು ಎಲ್ಲರಿಗಿಂತಲೂ ಹೆಚ್ಚಿಂದ ಅವನಿಗೆ ಆಗತದ ಆನಂದ. ಅದಕ್ಕನ ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನಃ ಯತ್ ಸುಖಂ ವೀತರಾಗಸ್ಯ ಮುನೇರೇಕಾಂತವಾಸಿನ. ಏಕಾಂತದಲ್ಲಿದ್ದೇನು ಆನಂದ ಅನುಭವ ಮಾಡ್ತಾನ ಅವನ ಸುಖಕ್ಕ ಆ ಇಂದ್ರ ದೇವತೆಗೂ ಇಲ್ಲ, ಈ ಲೋಕದ ಚಕ್ರವರ್ತಿ ರಾಜನಿಗೂ ಆ ಸುಖ ಇಲ್ಲ. ಇಂಥ ಸುಖ ಐತೆ ಅಂತ ಹೇಳೋಣ. ಜೀವ ಪರಮ ಯೋಗದ ನಿಜವರಿದನುಭವಿಯ ಸುಖಕ್ಕೆ ಸರಿಗ ಹೆಂಗ್ ಐತಿ. ಅದಕ್ಕೆ ಹಿಂಗ ನನಗೆ ಅನಿಸ್ತು ಅಂತ ಕೇಳ್ಕೊಂಡ. ಅಂದ್ರೆ ಇವೆಲ್ಲ ಸೋಪಾಧಿಕ ಆನಂದ ಬಿಟ್ಟು ನಿರುಪಾಧಿಕ ಆನಂದದಲ್ಲಿ ನಾನು ಏರಿಸು ಅಂತ. ಇನ್ನ ಅದಕ್ಕ ಇಲ್ಲಿ ಎಂತ ಆನಂದ ಪಡೆದಂತ ಅದಕ್ಕೆ ಸರ್ವ ಕಾಮಾಪ್ತಿ ಏನ್ ಪಡಿಬೇಕಾಗಿತ್ತು? ಸರ್ವ ಕಾಮಾಪ್ತಿ, ಎಲ್ಲ ಕಾಮನೆಗಳು ಪ್ರಾಪ್ತಿಯಾಗ್ಬಿಟ್ಟವು ಅಂತ. ಏನಲ್ಲ ಎಲ್ಲಿ ಉಳ್ದೇ ಇಲ್ಲಲ್ಲ, ಯಾವ ಲೋಕದಾಗಿನ ಆನಂದನೂ ಉಳ್ದೇ ಇಲ್ಲ, ಎಲ್ಲ ಇದರ ಅಂತರ್ಭೂತನ ಆಯ್ತಲ್ಲ, ಹೌದಿಲ್ಲ? ಹೇಗೆ ಅದಕ್ಕೆ 1000 ರೂಪಾಯಿ ಎಲ್ಲ ಚಿಲ್ಲರ್ ಪೈಸಾ ಒಟ್ಟು ಬಂದ ಬಿಟ್ಟು ಹೆಂಗ್. 4ನೇ ನುಡಿಯಿಂದ ಏನ್ ಹೇಳ್ತಾರೆ? ಈಗ ಜ್ಞಾನಿಯ ಕೃತಕೃತ್ಯ ಆಗಿರ್ತಾನು ಅನ್ನೋದನ್ನು ಹೇಳ್ತಾರೆ. ಅಂದ್ರ ಇನ್ನು ನಾ ಏನ್ರ ಹಂಗ ಮಾಡ್ಬೇಕಾಗಿತ್ತು ಹಿಂಗ್ ಮಾಡ್ಬೇಕಾಗಿತ್ತು ಅದಾರ ಇವ್ರು ಲೌಕಿಕರು ಅಂತಾರಲ್ಲ. ಇನ್ನ ನನಗ ಮಕ್ಕಳನ್ನ ಮೆಟ್ಟಿಗೆ ಹಚ್ಬೇಕು, ಹೆಣ್ಮಕ್ಳು ಕೂತಾವು ಲಗ್ನ ಮಾಡ್ಬೇಕು, ಅವು ಕುಡ್ದು ಇನ್ನ ಭಾಳ ಕೆಲಸ ಭಾಳ ಐತೆ. ಮನಿ ಇಲ್ಲ, ಒಂದು ಮನಿ ಕಟ್ಬೇಕು, ಹಾಂಗ ಹಿಂಗ. ಹೌದಿಲ್ಲ? ಹಂಗ ಇವಾಗೇನಾರ ಮಾಡೋದು ಕರ್ತವ್ಯ ನನಗೆ ಇದು ಉಳ್ದೈತಲ್ಲ ಅನ್ನೋದು ಏನು ಉಳ್ದಿಲ್ಲ. ನಾ ಏನು ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿಬಿಟ್ಟು ಮುಗಿಸೇನು ಹೋಗು. ಹೆಂಗೈತಿ? ಫಲವು ಲೌಕಿಕ ವೈದಿಕ ವಹ ಕರ್ಮ ಕುಲವನು ಎಸಗಿ ಮುನ್ನವೇ ಅಂದ್ರೆ ಮುನ್ನವೇ ಅಂದ್ರೆ ಮೊದಲ ಫಲವು ಲೌಕಿಕ ವೈದಿಕ ವಹ ಕರ್ಮ ಕುಲವನು ಅಂದ್ರೆ ಕರ್ಮಗಳನ್ನೆಲ್ಲ ಎಸಗಿ ಮಾಡಿ. ಲೌಕಿಕ ಕರ್ಮಗಳು ಏನು ಮಾಡೋದವು, ವೈದಿಕ ಕರ್ಮ ಏನು ಯಜ್ಞ ಆಗಾದಿ ಇವು ಮಾಡೋದವಲ್ಲ, ಇವೆಲ್ಲ ಅಂದ್ರ ಹೇಳ್ತಾನ, ಹೇ ಪರಮಾತ್ಮ, ನಾನು ಅಜ್ಞಾನ ಕಾಲದಲ್ಲಿ ನನಗೆ ದುಃಖ ಬೇಡ, ಆ ದುಃಖ ನಿವೃತ್ತಿ ಮಾಡ್ಕೋಬೇಕಂತೇಳಿ ಸುಖ ಪಡಿಬೇಕು ಅಂಥೇಳಿ ಏನೇನು ಮಾಡ್ತಿದ್ನಿ, ಹೊಲ ಮನಿ ವ್ಯಾಪಾರ ಉದ್ಯೋಗ ಇವೆಲ್ಲ, ಹೌದಿಲ್ಲ? ಇವು ಎಲ್ಲ ಮಾಡ್ತಿದ್ನಲ್ಲ, ಇವು ಈ ಲೋಕದಾಗ ಸುಖ ಪಡೆಯೋ ಸಲ ಇವೆಲ್ಲ ಮಾಡೋದು. ಯಾವ್ದ್ರ ಸಲಗೆ? ಮತ್ತೆ ಇಲ್ಲಾಗ ಹೊಲ ಮನಿ ವ್ಯಾಪಾರ ಉದ್ಯೋಗ ನೌಕರಿ ಇವೆಲ್ಲ ಮಾಡೋದು ಯಾವ್ದ್ರ ಸಲಗೆ? ಈ ಲೋಕದಾಗ ಸುಖ ಪಡೆಯೋ ಸಲುವಾಗಿ, ದುಃಖ ನಿವೃತ್ತಿ ಮಾಡ್ಕೊಳ್ಳೋ ಸಲುವಾಗಿ ಇವೆಲ್ಲ ಕರ್ತವ್ಯ ಅವ್ರಿಗೆ. ಮತ್ತಿಲ್ಲಿ ಸಾತ್ತ ಮೇಲೆ ಮುಂದೆ ಸುಖ ಬೇಕಲ್ಲ. ಇನ್ನು ಈ ದೇಹ ಹೋದ ಮೇಲೆ ಮುಂದಿಂದ ಗಳಿಕೆ ಮುಂದೆ ನನಗೆ ಮುಂದೆ ಸ್ವರ್ಗದ ಸುಖ ಉಣ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಕೆಲವೊಂದು ಕರ್ತವ್ಯ, ಸ್ವರ್ಗ ಪ್ರಾಪ್ತಿಗೋಸ್ಕರ ಯಜ್ಞಾದಿ ಕರ್ಮಗಳನ್ನ ಮಾಡಬೇಕಾಗಿತ್ತು.
ಈಗ ಅವು ದಾನ ಧರ್ಮ ಪರೋಪಕಾರ ಇಂಥವು ಯಜ್ಞ ಯಾಗ ಎಲ್ಲ ಅವು ಪರಲೋಕ ಸುಖಕ್ಕಾಗಿ ಮಾಡೋದು. ಈ ಲೋಕದ ಹೊಲ ಮನಿ ವ್ಯಾಪಾರ ಉದ್ಯೋಗ ನೌಕರಿ ಈ ಲೋಕ ಸುಖಕ್ಕಾಗಿ ದುಃಖ ನಿವೃತ್ತಿಗಾಗಿ ಮಾಡಬೇಕು. ಇವೆಲ್ಲ ಕರ್ತವ್ಯ ಇದ್ದು ಯಾವಾಗ ನನಗೆ ಜ್ಞಾನ ಆಗೋದಕ್ಕಿಂತ ಮೊದಲು ಇದ್ದು. ಆದರೆ ಈಗ ಜ್ಞಾನ ಆಗಿಬಿಟ್ಟೈತೆ. ಈಗೇನಾಗೈತಿ? ಪರಮಾತ್ಮನೇ ನಾನಿದ್ದೇನೆ ಅಂತ ಜ್ಞಾನ ಆಗಿಬಿಟ್ಟು ಮತ್ತು ನನಗೆ ಪರಮಾನಂದ ರೂಪ ಪ್ರಾಪ್ತಿಯಾಗೈತಿ, ಅರ್ಥಾತ್ ಬ್ರಹ್ಮಾನಂದ ಆಗೈತಿ. ಅಂದ ಮೇಲೆ ಇವು ಎಲ್ಲ ಲೌಕಿಕ ಕರ್ಮಗಳಿಂದ ಏನು ಪಡೆಯತಕ್ಕಂಥ ಸುಖಗಳದಾವು, ವಿಷಯ ಸುಖಗಳು. ಮತ್ತು ವೈದಿಕ ಸುಖ ಕರ್ಮಗಳು ಯಜ್ಞ ಯಾಗ ಜಪ ತಪ ದಾನ ಧರ್ಮ ಇಂಥವೆಲ್ಲ ಇವುಗಳಿಂದ ಪಡೆಯುವ ವಿಷಯ ಸುಖಗಳು. ಪರಲೋಕದ್ದು ಅವು ವಿಷಯ ಸುಖನ, ಈ ಲೋಕದ್ದು ಅವು ವಿಷಯ ಸುಖನ. ಅವು ಹೇಗದಾವು ಅಂತ ಕೇಳಿದ್ರೆ ಅವು ಪ್ರತಿಬಿಂಬ ಆನಂದ ಅದಾವು. ವಿಷಯ ಸುಖಗಳು ಹೆಂಗದಾವು? ಪ್ರತಿಬಿಂಬ ಆನಂದ ಅದಾವು. ವಿಷಯ ಪ್ರಾಪ್ತಿ ಕಾಲದಲ್ಲಿ ಆ ವೃತ್ತಿ ಅಂತರ್ಮುಖವಾಗಿ ಆತ್ಮನ ಎದುರಿಗೆ ಬರ್ತದೆ. ಆವಾಗ ಆತ್ಮ ಆನಂದ ಸ್ವರೂಪದನು, ಅವನ ಪ್ರತಿಬಿಂಬ ವೃತ್ತಿಯಲ್ಲಿ ಬೀಳ್ತದ. ಆ ಪ್ರತಿಬಿಂಬವನ್ನ ಹೆಂಗ ಒಬ್ಬ ಶ್ರೀಕೃಷ್ಣನಂತ ಸುಂದರ ಮನುಷ್ಯ ಗುಂಗುರು ಕೂದಲ ಎಲ್ಲ ಹಿಂಗೆಲ್ಲ ಅವನ ರೂಪ ಕನ್ನಡ್ಯಾಗ ನೋಡ್ಕೊಂಡು ಹಿಟ್ಟು ಚೆಲ್ಲದಂಗ ನಾ ಎಷ್ಟು ಬೆಳ್ಳಗದೀನಿ, ನಾ ಎಷ್ಟು ಸುಂದರ ಅದೀನಿ ಅಂತ ಕನ್ನಡಿ ಒಳಗೆ ಮುಖ ನೋಡ್ಕೊಂಡು ನಾ ಎಷ್ಟು ಚಂದ ಅದೇನಿಲ್ಲ ಅವಂಗ ಆನಂದ ಆಕತಿಲ್ವ? ಹಂಗ ಪ್ರತಿಬಿಂಬವನ್ನು ನೋಡಿ ಆನಂದ ಪಡ್ತಾನವ, ಹೌದಿಲ್ಲ? ಕನ್ನಡಿ ಒಳಗಿನ ಪ್ರತಿಬಿಂಬ ನೋಡಿ. ಹಂಗ ಇವು ಎಲ್ಲ ನನಗೆ ವಿಷಯ ಸುಖಗಳು, ಇವುಗಳ ಮೂಲಕವಾಗಿ ತೋರುವ ಆನಂದ, ಇದು ಪ್ರತಿಬಿಂಬ ಆನಂದ ಇದೆ. ಇದೇನು? ಪ್ರತಿಬಿಂಬ ಆನಂದ ಇವೆಲ್ಲ ಅದಾವ. ಆದ್ರ ಈ ಪ್ರತಿಬಿಂಬ ಆನಂದಗಳ ಮ್ಯಾಲಿಂದ ಪ್ರತಿಬಿಂಬವನ್ನು ನೋಡಿ ತನ್ನ ಬಿಂಬದ ಜ್ಞಾನಕತಿಲ್ಲ ಅವಾಗ. ಏನ ಆ ಕನ್ನಡಿ ಒಳಗಿಂದ ಹಿಂಗೈತ ತಾನು, ಇದು ಬಿಂಬವಾದ ಈ ಮುಖ ಹಿಂಗೈತಿ ಸುಂದರ ಐತೆ ತಾವ ಆನಂದ ಪಡ್ತಾನೆ. ಹಂಗ ವಿಷಯಜನ್ಯ ಆಗತಕ್ಕಂಥ ಆನಂದಗಳು ಇವು ಪ್ರತಿಬಿಂಬ ಆನಂದ. ಯಾವ್ದಾರ ಪ್ರತಿಬಿಂಬವು ನನ್ನ ಪ್ರತಿಬಿಂಬನ, ಆತ್ಮನ ಪ್ರತಿಬಿಂಬವೇ ಅವು. ಅದಕ್ಕೆ ನನ್ನ ಪ್ರತಿಬಿಂಬವೇ ಈ ರೀತಿ ಈ ಜಗತ್ತನ್ನೆಲ್ಲ ಮರಳು ಮಾಡಿಬಿಟ್ಟಾವು. ಯಾವ ಪ್ರತಿಬಿಂಬ ಆನಂದಗಳು ಅವು, ವಿಷಯ ಆನಂದಗಳು ಏನದಾವಲ್ಲ ಪ್ರತಿಬಿಂಬ ಆನಂದಗಳು ಹಿಂಗದಾವು. ಮತ್ತು ಬಿಂಬಾನಂದ ಹೆಂಗಿರ್ಬೇಕು? ಯಾಕಂದ್ರೆ ಇವಾಗ ಬಿಂಬಭೂತ ಆತ್ಮ ಸಾಕ್ಷಾತ್ಕಾರ ಆಗ್ಯಾನ. ಆದ್ದರಿಂದ ಈ ಬಿಂಬಾನಂದವೇ ಪ್ರಾಪ್ತಿ ಆದದ್ದರಿಂದ ಅಲ್ಲ ಪಂಚಾಮೃತದ ಎಡಿ ಮುಂದಿಟ್ಟಾಗ ಆ ತಂಗುಡ್ ರೊಟ್ಟಿ ಕಾರ್ಪುಡಿ ಅದ ಏನ್ರ ಒಂದು ತಿಂದ್ರು ಕೊಡ್ರಿ ತಾನ. ಅದಕ್ಕೆ ಅವಕೂರ್ನ ಹೆಂಗ ಬಗಸಂಗಿಲ್ಲೋ ಹಂಗ ಅವನು ಎಳಸಲಿಯದೆ ಇರಿಸು ಎನ್ನನು ಅತಿಲಿ ಕಡೆಗೆ ಹೇಳ್ಯಾರಿಲ್ಲಿ. ಎಲ್ಲಿ ಅಲ್ಲ ಎಲ್ಲಿ ಬಂದಿದ್ನ? ಅಲ್ಲಿಗೆ ಬಂದೇನಿಲ್ಲ, ಕರೆಕ್ಟ್ ಅದೇನು? ಅದೇ 4ನೇ ನುಡಿಯಲ್ಲಿ ಕಡೆಗೆ ಏನೈತಿ? ಅವನು ಎಳಿಸಲಿಯದೆ ಇರಿಸು ಎನ್ನನು. ಹೇ ಪರಮಾತ್ಮ, ಅವನು ಎಳಿಸಲಿಯದೆ ಅಂದ್ರ ಅವಕೂರ್ನ ಬಗಸಲಾರ್ದಂಗ ಮಾಡ ಅಂತ ಏನಂದಂಗಾತ, ನಾನು ಮನಸ್ಸು ವಿಷಯಕರ ಕಡೆಗೆ ಹೋಗಲಾರ್ದಂಗ ಮಾಡ ಅಂತ. ಯಾಕ ಅವೇನು ಅವು ತಂಗಳು ರೊಟ್ಟಿ ಕಾರ್ಪುಡಿ ಇದ್ದಂಗದಾವು. ಯಾವ ವಿಷಯ ಸುಖಗಳು
ಅದಕ್ಕೆ ಆ ಕಡೆ ನನ್ನ ಇಚ್ಛಾ ಆಗಲಾರ್ದಂಗ ಮಾಡುವತ್ತು ಪರಮಾತ್ಮನಿಗೆ ನಾವು ಈಗ ಅದಕ್ಕೆ ಏನು ಮುಂದೆ ಮತ್ತೇನಂತಾನು ಅಂದ್ರ ಅದಕ್ಕೆ ಇಹಲೋಕ ಪರಲೋಕದ ಇಚ್ಛಾ ಅಂತ ಅವಾಗ ಇಲ್ಲ ಹೌದಾ. ಮತ್ತ ಶ್ರವಣ ಮನನಾದಿಗಳ ಇಚ್ಛಾರ ಐತಿ ನಮ್ಗ ಇನ್ನ ನಾ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತ ಅಂದ್ರೆ ಕರ್ತವ್ಯ ಏನಾರ ಉಳ್ದೈತಿ ಏನ ಅವಂಗ ಅಂತ. ಕರ್ತವ್ಯ ಯಾಕಿಲ್ಲ ಅವಂಗ? ಈ ಶ್ರವಣ ಯಾಕೆ ಮಾಡುದಿಲ್ಲ, ಮನನ ಯಾಕೆ ಮಾಡುದಿಲ್ಲ, ನಿಧಿಧ್ಯಾಸನ ಯಾಕೆ ಮಾಡುದಿಲ್ಲ ಅಂದ್ರೆ ಅದನ್ನ ನಿಜಗುಂಡ್ರು ಹೇಳ್ಯಾರ. ಮರವೇ ಸಂಶಯ ವಿಪರೀತದ ಮೂರು ಕುರುಹುದೋರಲ್ ಅವರಿಂದ ಮೆರೆವಸು ಶ್ರವಣ ಮನನ ನಿಧಿಧ್ಯಾಸದ ಎರಕವಿಲ್ಲದೆ ಸ್ವತಂತ್ರತೆಯಳು ಇಂದಿರ್ಪೆನೋ ನಿಜ ಸುಖದಲ್ಲಿ ಅಂತ. ಈಗ ಸದ್ಯ ಆ ನಿಜ ಸುಖದಲ್ಲಿ ನಾ ಅದೇನೆ. ಮತ್ತು ಇದನ್ನು ಪಡ್ಕೊಳ್ಳೋ ಸಲುವಾಗಿ ಬೇಕಾದ ಸಾಧನಗಳು ಶ್ರವಣಾದಿಗಳು ಅವು ಈಗ ಯಾಕಬೇಕು ನನಗೆ? ಯಾಕಂದ್ರೆ ಯಾರಿಗೆ ಸಂಶಯ ಐತಿ ಅಥವಾ ಅಸಂಭಾವನಾ ಅಂದ್ರನ ಸಂಶಯ. ಆ ಸಂಶಯ ಎರಡು ಪ್ರಕಾರ ಐತಿ, ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಐತಿ. ಪ್ರಮಾಣಗತ ಸಂಶಯ ಇತ್ತಂದ್ರೆ ಅವ್ರು ಶ್ರವಣ ಮಾಡಬೇಕು, ನೇಮ ಹಿಂಗೆ. ಪ್ರಮೇಯಗತ ಸಂಶಯ ಇತ್ತು ಅಂದ್ರೆ ಅವ್ರು ಮನನ ಮಾಡಬೇಕು. ಅಸಂಭಾವನಾ ಇತ್ತು ಅಂದ್ರೆ ಅವ್ರು ನಿಧಿಧ್ಯಾಸನ ಮಾಡಬೇಕು. ಇವು ಮೂರು ರೋಗಗಳಿಗೆ ಇವು ಮೂರು ಔಷಧ ಅದಾವ, ಉಪಾಯ ಅದಾವ. ಇವು ಅವ್ರು ಮಾಡಬೇಕು. ನಾನು ಮತ್ತೀಗ ಹೋಗಿ ಆ ಪರಬ್ರಹ್ಮದ ದೃಢಾಪರೋಕ್ಷ ಜ್ಞಾನ ಆಗಿಬಿಟ್ಟದ. ಬ್ರಹ್ಮಾನಂದದಲ್ಲಿ ಹೋಗಿ ನಿಂತ ಮೇಲೆ ಮತ್ತೆ ಅದ್ಯಾಕೆ ನನಗೆ? ಅದಕ್ಕಾಗಿ ಯಾವ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಅದು ಮಾಡಬೇಕು, ಇದು ಅಲ್ಲ. ಇಲ್ಲಿ ಏನು ಹೇಳಕತ್ಯಾರ? ಕರ್ತವ್ಯದ ಅಭಾವ ಹೇಳಕತ್ಯಾರ. ಕರ್ತವ್ಯ ಅನ್ನೋದು ಏನೂ ಉಳದೇ ಇಲ್ಲ ಅಂತ ಹೇಳುವಾಗ ಅದಕ್ಕಾಗಿ ಇಲ್ಲಿ ಕೃತಕೃತ್ಯ ಅಂದ್ರೆ ಏನು? ಅವು ಮಾಡಬೇಕಾದ ಕರ್ತವ್ಯ ಏನೂ ಇಲ್ಲ ಅಂತ. ಅವಾಗ ಏನು ಹೇಳಾಕ ಬರಂಗಿಲ್ಲ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ನೀ ಅಂತೇಳಿ. ಅವ ವೇದದ ನೆತ್ತಿ ಮ್ಯಾಗ ಹಂಗ ಕೃಷ್ಣ ಆ ಕಾಲಿಯ ಸರ್ಪದ ಹೆಡಿ ಮೇಲೆ ಕುಣಿದಾಡ್ತಿದ್ದ, ಹಂಗ ಇವ ಆ ವೇದ ಏನು ವಿಧಿ ನಿಷೇಧಗಳನ್ನು ಹೇಳ್ತೈತಿಲ್ಲ, ಅದರ ನೆತ್ತಿ ಮ್ಯಾಗ ಕುಣಿಲಾಕ ಹಚ್ಚಾನ. ಅವಾಗೇನು ಆಜ್ಞೆ ಮಾಡೋದು? ಅದು ಏನಿಲ್ಲ. ನೀ ಪುಣ್ಯ ಮಾಡಬೇಕು, ಪಾಪ ಮಾಡಬಾರ್ದು, ಅಥವಾ ನೀ ಹಂಗಿರ್ಬೇಕು, ಹಿಂಗಿರ್ಬೇಕು, ಅಲ್ಲೇನು ಇಲ್ಲ. ಅದಕ್ಕೆ ಆ ಸ್ಥಿತಿಗೆ ಹೋಗಿ ಮುಟ್ಟಿದ ಮೇಲೆ ಇವು ಎಲ್ಲ ಅವನಿಗೇನು ಅವಶ್ಯಕತೆ ಇಲ್ಲ ಅಂತ. ಅದಕ್ಕಾಗಿ ಈ ರೀತಿ ಇದ್ರ ಯಾವುದ್ರದ್ದು ಇದ್ರದರ ಇಚ್ಛಾ ಇದು ಸಹಿತ ಆಗ್ಲಾರ್ದಂಗೆ ಮಾಡತ್ ಕೇಳ್ಯಾನಲ್ಲಿ. ನಾ ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು, ನಿಧಿಧ್ಯಾಸನ ಮಾಡ್ಬೇಕಂತೇಳಿ ಈ ಇಚ್ಛಾ ಸಹಿತ ನನಗೆಲ್ದಂಗೆ ಮಾಡು ಅಂತ. ಹೆಂಗೆ ಅವು ಮತ್ತೊಂದು ಇತ್ತೊಂದು ಆ ಚಿಲ್ಲರ್ ಇಚ್ಛಾ ಮಾಡೋದಂತ ಬೇಡ. ಈ ಶ್ರವಣಾದಿಗಳ ಇಚ್ಛಾ ಸಹಿತ ಆಗದಂತೆ ಮಾಡು. ನಿನ್ನ ನಿಜಾನಂದದಲ್ಲಿಯೇ ನನ್ನನ್ನು ಸಹಜವಾಗಿ ಇರುವಂತೆ ಮಾಡು. ಕೇವಲ ನಿನ್ನ ಸ್ವರೂಪ ಏನೈತಿಲ್ಲ, ಆನಂದ ಸ್ವರೂಪ, ಅದರಲ್ಲೇ ಬೆರೆತುಕೊಂಡು ಯಾವಾಗಲೂ ಇರುವಂತೆ ಮಾಡಿಬಿಡು. ಇಷ್ಟೇ ಅಂದ್ರೆ ದೃಢಾಪರೋಕ್ಷ ಜ್ಞಾನಿಗೆ ಏನೊಂದು ಮಾಡ್ತಕ್ಕ ಕರ್ತವ್ಯ ಇಲ್ಲ. ಆದ್ರಿಂದ ನಾವು ಹೆಂಗದನು? ಕೃತ ಕೃತ್ಯ.
ಏನು ಮಾಡೋದಿತ್ತು ಎಲ್ಲ ಮಾಡಿ ಮುಗಿಸೇನೆ ಅಂದಂಗೆ. ಏನು ಮಾಡೋದೆಲ್ಲ ಮಾಡೋದು ಮುಗಿಸೈತೆ. ಏನು ಹೇಳ್ತಾರಂದ್ರೆ ಏನು ಪಡಿಬೇಕಾಗಿತ್ತು ಅದೆಲ್ಲ ಪಡೆದು ಮುಗಿದೋದು ಅದನ್ನು ಹೇಳ್ತಾರೆ. 5ನೇ ನುಡಿಯಲ್ಲಿ ಸದುಗತಿಗಳನ್ನು ಬೇರೆ ಬಯಸಲೀಯದೆ ಪರತರ ಮುಕ್ತಿಗೆ ಪದವಾದ ಶಂಭುಲಿಂಗ ನೀನು ಅಗಲದೆ ಬೆರೆಸಿಹುದು ಎನ್ನ. ಬೇರೆ ಸದುಗತಿಗಳನ್ನು ಬಯಸಲೀಯದೆ ಅಂದ್ರ ಸದುಗತಿ ಅಂದ್ರೆ ಮುಕ್ತಿ. ಸದುಗತಿ ಅಂದ್ರೆ ಏನು? ಮುಕ್ತಿ. ಬ್ಯಾರೆ ಅವು ಮುಕ್ತಿ ಭಾಳ ಅದಾವು ಅದಿಲ್ಲ. ಸಾಲೋಕ್ಯ ಸಾಮೀಪ್ಯ ಸಾರೀಪ್ಯ ಅಂತೇಳೇನು ಅದಾವ. ಆದ್ರೆ ಅವು ಮುಕ್ತಿ ನಾವು ಕಂದಿಲ್ಲ. ನಾವು ಸ್ವಸ್ವರೂಪಾವಸ್ಥಿತಿ ಮುಕ್ತಿರಿತ್ಯವಿದೀಯತೆ ಅಂತ ಹೇಳ್ಕೊಂಡು ಬಂದೇವಿ. ಆದ್ದರಿಂದ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ನಾ ನಿನ್ನ ಸ್ವರೂಪ ಆಗಿಬಿಟ್ಟೇನೆ. ನಾನು ನಿನ್ನ ಸ್ವರೂಪನ. ಆದ್ದರಿಂದ ನೀ ಬರೀ ನಾನೇನು ಮಾಡಂದ್ರ ನಿನ್ನ ಸ್ವರೂಪವಾಗಿಯೇ ನನ್ನನ್ನು ಇರಿಸಿಬಿಡ ಅಂತ. ನಿನ್ನ ಸ್ವರೂಪದಲ್ಲಿಯೇ ಆ ರೀತಿ ಬ್ರಹ್ಮಾಕಾರ ವೃತ್ತಿಯಲ್ಲೇ ನಾನು ಇರಂಗ್ ಮಾಡು ಅಂತ ಅರ್ಥ. ಹೇಗೆ ಇದಕ್ಕಿಂತ ಭಿನ್ನವಾಗಿ ಇರುವ ಮತ್ತೊಂದು ಯಾವುದು ಅವ್ರು ಹೇಳ್ಯಾರಲ್ಲ. ಬ್ರಹ್ಮ ಪದವಿ ಏನೋ ಅಲ್ಲಿ, ವಿಷ್ಣು ಪದವಿ ಏನೋ ಅಲ್ಲಿ, ರುದ್ರ ಪದವಿ ಏನೋ ಅಲ್ಲಿ, ಮತ್ತಾವ ಪದವಿ ಏನು ಒಲ್ಲೆನಯ್ಯ. ಅದಕ್ಕಾಗಿ ಅವ್ರೇನು ಮಾಡಕ್ಕಂತ ಅವೆಲ್ಲ ಅಳಿಸಿದ್ದು. ಅದಕ್ಕೆ ಅವು ಯಾವ ನನಗೆ ಬೇಕಾಗಿಲ್ಲ. ತನಗಿಂತ ಭಿನ್ನವಾದ ಯಾವ ಗತಿಗಳು, ಅದಕ್ಕೆ ಬೇರೆ ಸದುಗತಿಗಳನ್ನು ಬಯಸಲೀಯದೆ ಬೇರೆ ಸದ್ಗತಿ ಮುಕ್ತಿ ಇವನ್ನ ಏನೂ ನನಗ ಅವುಗಳ ಅಪೇಕ್ಷೆ ಮಾಡ್ಲಾರ್ದಂಗ ನಾನು ಮಾಡಂತ. ಯಾಕಂದ್ರ ಅವು ಅನಿತ್ಯದಾವು. ಅವನ್ ಯಾಕೆ ಬೇಡ ಅಂತಾನಂದ್ರ ಅನಿತ್ಯದಾವು. ಆದ್ದರಿಂದ ಏ ಪರಮಾತ್ಮ ನೀನು ನನ್ನನ್ನು ನಿನಕಿತ ಬ್ಯಾರೆ ಮಾಡಬೇಡ, ನಿನಕಿತ ಬ್ಯಾರೆ ಮಾಡಬೇಡ. ನಾನು ಮತ್ತೇನಂದ್ರ ನಿನ್ನ ಸ್ವರೂಪನ ಹಾಗೆ ನಿನ್ನೊಡನೆ ಅಭೇದವಾಗಿ ನಾನು ಇರಿಸು ಅಂತ ಹೇಳ್ಯಾನ. ಮತ್ತೆ ತಿಳ್ಕೊಂಡದ್ದು ಏನು ಅದಲ್ಲ. ಏನತ್ತ ನೀಗ ಪರಮಾತ್ಮನಿಗಿಂತ ಬೇರೆ ಏನೇನು ತಿಳ್ಕೊಂಡಾನ ಇಲ್ಲ. ಆ ಪರಮಾತ್ಮನೇ ನಾನಿದ್ದೇನೆ ಅಂತ ಹಿಂಗ ತಿಳ್ಕೊಂಡಾನ. ಆದ್ದರಿಂದ ಇಲ್ಲಿ ಅಜ್ಞಾನ ಮೂಲಕವಾಗಿ ಅಪ್ರಾಪ್ತಿಯಾಗಿ ಈ ತಿಳ್ಕೊಂಡು ಇಲ್ಲಿ ಏನಾಗೈತಿ ಮುಕ್ತಿ ಈಗಾಯ್ತು ಅಂತ ಹಿಂಗೇನ ಮುಕ್ತಿ ಇವಾಗ ಈಗಾಯ್ತು ಅಂತ ಹಿಂಗೇನಿಲ್ಲ. ಯಾಕ ಶಾಸ್ತ್ರ ಮುಕ್ತಸ್ಯ ವಿಮುಚ್ಯತೆ ಅಂತ ಹೇಳ್ಕೊಂಡು ಬಂದೈತಿ. ಏನಂತದ? ಮುಕ್ತಸ್ಯ ವಿಮುಚ್ಯತೆ. ಮುಕ್ತನಿಗೆ ಮುಕ್ತಿ ಹೇಳೈತಿ, ಬದ್ಧನಿಗೆ ಹೇಳಿಲ್ಲ. ಇವು ಮೊದಲ ಮುಕ್ತದಾನು. ಆ ಮುಕ್ತಿ ಇದ್ದವನ್ಗ ನಾವು ಮುಕ್ತಿ ಅಂತ ಹೇಳಿ ಇದೆಂತ ಮಾತಿದು ಮುಕ್ತಿ ಇದ್ದವನ್ಗ ಮುಕ್ತಿ ಅಂತಂದ್ರ ಅವ ತಾನ ಮರ್ತಾನ. ಅದಕ್ಕೆ ಅವಂಗ ನೆನಪು ಮಾಡಿಕೊಡ್ತೀವಿಟ್ಟ ಅಂತೇಳಿ ಭಗವಂತ ಉಪದೇಶ ಮಾಡಿದ ಮೇಲೆ ಅರ್ಜುನ ನನಗ ಮುಕ್ತಿ ಆಯ್ತಂದನ ಮತ್ತೇನಾರ ನಾ ಪಡ್ಕೊಂಡಿನ ಅಂದು ಸ್ಮೃತಿರ್ಲಬ್ಧ ಅಣ್ಣ
ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ ಅಂತ ಹೇಳ್ಕೊಂಡು ಬಂದಾನ. ಅದಕ್ಕಾಗಿ ಇದು ನಾವು ಎಲ್ಲರೂ ಮೊದಲೇ ಮುಕ್ತರದೇವೆ, ಮುಕ್ತರದೇವೆ, ಆದ್ರೆ ನಮ್ಮನ್ನು ನಾವು ಮರ್ತೇವೆ. ಅದಕ್ಕೆ ಇಷ್ಟೇ ಗುರುಗಳು ಏನು ಮಾಡಿಕೊಡ್ತಾರೆ, ಶಾಸ್ತ್ರಗಳು ಏನು ಮಾಡಿಕೊಡ್ತಾವ ಅಂದ್ರೆ ನೆನಪು ಮಾಡಿಕೊಡ್ತಾರೆ ಅಷ್ಟ. ನೀ ಹಿಂಗದೀಪ ಅಂತೇಳಿ. ಆದ್ದರಿಂದ ನಾವು ಮೊದಲ ಮುಕ್ತರಿದ್ವಿ, ಅದೇ ನಮಗೆ ಇದ್ದದ್ದ ಪ್ರಾಪ್ತಿಯಾಗೈತಿ. ಮತ್ತೊಂದೇನು ಅದು ಲಾಕೆಟ್ ಚೈನ್ ಹೇಳಿದ್ವಿಲ್ಲ, ಅದು ನಮ್ಮದು ಇಲ್ಲೇ ಇತ್ತ, ಇದ್ದದ ಸಿಕ್ಕೈತಿ ಹಿಂಗದ. ಅದಕ್ಕೆ ಇದು ಹೇಗದಂದ್ರೆ ಪ್ರಾಪ್ತಿ ರೂಪ ಪ್ರಾಪ್ತಿ ಐತಿ, ಅಪ್ರಾಪ್ತಿ ರೂಪ ಪ್ರಾಪ್ತಿ ಅಲ್ಲ. ಅಂದ್ರ ಪ್ರಾಪ್ತಿ ರೂಪ ಪ್ರಾಪ್ತಿ, ಮೊದಲಿದ್ದದ್ದ ಪ್ರಾಪ್ತಿ ಆಗೈತಿ, ಇಲ್ಲದ್ದು ಪ್ರಾಪ್ತಿ ಆಗಿಲ್ಲ. ಆದ್ದರಿಂದ ಯಾಕಂದ್ರೆ ಆತ್ಮ ನಮ್ಮದು ಮೊದಲೇ ಇತ್ತು, ಈಗ ಅದನ್ನು ನಾ ತಿಳ್ಕೊಂಡು ನೆನಪು ಮಾಡ್ಕೊಂಡ್ಬಿಟ್ಟೆ ಅಂತ ತಿಳ್ಕೊಂಡು ಅವ ಸ್ಮೃತಿರ್ಲಬ್ಧ ಅಂತ, ನನ್ನ ಆತ್ಮ ಸ್ವರೂಪದ ಸ್ಮೃತಿ. ನಾನು ಮೊದಲು ದೇಹ ತಿಳ್ಕೊಂಡಿದ್ದೆ, ಇವರೆಲ್ಲ ನಮ್ಮ ಸಂಬಂಧಿಕರನ್ನು ತಿಳ್ಕೊಂಡಿದ್ದೆ, ಹಿಂಗೆಲ್ಲ ಆಗಿಬಿಟ್ಟಿತ್ತದು. ಈಗ ನಾನು ಆ ಆತ್ಮನಾದ ಪರಮಾತ್ಮನಾದ ಆತ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಸ್ಮೃತಿ ನಂದು ನನಗೆ ಆಗ್ಯದ ಅಂತ ಅರ್ಜುನ್ ಹೇಳ್ಯಾನ. ಆದ್ದರಿಂದ ಈ ರೀತಿ ಜ್ಞಾನ ಪ್ರಾಪ್ತಿ ಆದ ಮೇಲೆ ಅದರ 4 ಫಲಗಳು ಪ್ರಾಪ್ತಿ ಆಗ್ತಾವೆ. ಈ ಲೋಕದ ದುಃಖ, ಪರಲೋಕದ ದುಃಖ, ಇವೆಲ್ಲ ದುಃಖ ಹೋಗಿಬಿಟ್ಟಿರ್ತಾವು. ಅದಕ್ಕೆ ದುಃಖಾಭಾವ ಅಂತ ಹೇಳಲ್ಪಡ್ತದ. ಅಲ್ಲಿಂದ ಸರ್ವ ಕಾಮಾಪ್ತಿ, ಸುಖ ಅನ್ನೋ ಏನದಲ್ಲ, ಎಲ್ಲ ಸುಖಗಳು ಪ್ರಾಪ್ತಿ ಆದಂಗೆ ಅದು. ಎಲ್ಲ ಸುಖಗಳು ಪ್ರಾಪ್ತಿ, ಎಲ್ಲ ದುಃಖಗಳು ಹೋಗೋದು. ಎಲ್ಲ ದುಃಖ ಹೋದದ್ದು ಒಂದು, ಈ ಲೋಕ ದುಃಖ ಇರಲಿ, ನರಕಾದಿ ಪರಲೋಕ ದುಃಖ ಇರಲಿ, ಎಲ್ಲ ದುಃಖ ನಿವೃತ್ತಿ ಅನ್ನೋದು ಒಂದು, ಎಲ್ಲ ಸುಖ ಪ್ರಾಪ್ತಿ ಆದದ್ದು ಒಂದು. ಇವು ಎರಡಾದು, ಹೌದಾ? ಆಮೇಲೆ ಮುಂದೇನು? ಕೃತಕೃತ್ಯಮ. ನಾ ಈ ಲೋಕದಾಗ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನು ಮಾಡಬೇಕಾಗಿತ್ತು? ಎಲ್ಲ ಮಾಡಿಬಿಟ್ಟೆ. ನಾ ಏನು ಮಾಡಬೇಕಾಗಿತ್ತಲ್ಲ, ಎಲ್ಲ ನನ್ನ ಕರ್ತವ್ಯ ಏನಿತ್ತು ಅದನ್ನೆಲ್ಲ ಮಾಡಿ ಮುಗಿಸೇನಿ ಅನ್ನೋದಿದು 3ನೇ ದೇವರು. ಆಮೇಲೆ ಮತ್ತಿನ್ನು ಮಾಡಿ ಮುಗಿಸಿದ ಮೇಲೆ ಮತ್ತೇನು ಪಡ್ಕೋಬೇಕಾಗಿತ್ತಲ್ಲ ಅದೆಲ್ಲ ಪಡ್ದಂಗಾಗೈತೆ. ಇನ್ನು ಪಡ್ಕೋಬೇಕು ಅನ್ನೋದು ಏನು ಉಳಿದಿಲ್ಲ. ಅದಕ್ಕೆ ನಾ ಈಗ ನಿಶ್ಚಿಂತೆಯಿಂದ ಈಗ ಹೋಗಲ್ದಕ್ಕ, ಅದಕ್ಕೇನು ಪರವಾಗಿಲ್ಲ. ಅದಕ್ಕೆ ಮರಣವೇ ಮಾನವಮಿ. ಯಾಕಂದ್ರೆ ಹಿಂದೂ ಏನು ಉಳಿದಿಲ್ಲ, ಮಂದಿರ ಪೂರಾ ಕೆಲಸ ಬಗೆಹರಿದು ಹೋಗೈತಿ ಅಂತ. ಅದಕ್ಕೆ ನನ್ನ ಈ ಸ್ಥಿತಿಯೊಳಗೆ ಇರುವಂತೆ ಮಾಡು ಅಂತ ಹೇಳಿದ್ದಾನೆ. ಅದಕ್ಕೆ ಕಾಡಲಿನ್ನೇನ ಭವ ನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸು ಎನ್ನನು ಅಂತ ಹೇಳಿದ್ದಾರೆ ಅಂತೇಳಿ ವಿಷಯ ಸಮಾಪ್ತಿ.